ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಆನ್ಲೈನ್ ಕ್ಲಾಸಿಗೆ ಸ್ವಾಗತ. ನನ್ನ ಹೆಸರು ಪ್ರಕಾಶ್ ಪಾಟೀಲ್. ನಾವು ಹಿಂದಿನ ತರಗತಿಯಲ್ಲಿ ಪಿ ಲಂಕೇಶ್ ಅವರು ಬರೆದಂಥ ಮುಟ್ಟಿಸಿಕೊಂಡವನು ಎನ್ನುವಂಥ ಪಾಠದ ಕುರಿತು ಅಧ್ಯಯನ ಮಾಡಿದ್ವಿ. ಈ ಮುಟ್ಟಿಸಿಕೊಂಡವನು ಪಾಠದಲ್ಲಿ ಬರುವಂಥ ಸನ್ನಿವೇಶ, ಇಲ್ಲಿ ಜಾತಿ ಪದ್ಧತಿ ಯಾವ ರೀತಿಯಾಗಿ ನಾವು ಜಾತಿಯನ್ನು ನಿರ್ಮೂಲನೆ ಮಾಡಬೇಕು ನೋಡ್ರಿ. ಹಳ್ಳಿಗಳಲ್ಲಿ ಹೆಚ್ಚಾಗಿ ಜಾತಿ ಕಂಡು ಬರ್ತದೆ. ಅವ್ರಿಗೆ ಹಿರಿಯ ಜಾತಿಯವರು, ಇವರು ಕಿರಿಯ ಜಾತಿಯವರು ಅನ್ನುವಂಥ ಭಾವನೆ ಚೆನ್ನಾಗಿ ಕಂಡು ಬರ್ತದೆ. ಅದೇ ರೀತಿ ನಗರ ಪ್ರದೇಶಕ್ಕೆ ಬಂದ್ಮೇಲೆ ಅಲ್ಲಿ ಜಾತಿ ಭೇದನೆ ಇರೋದಿಲ್ಲ, ನಾವೆಲ್ಲ ಒಂದು ಎನ್ನುವಂಥ ಭಾವನೆಯಲ್ಲಿ ಅಲ್ಲಿರುವಂಥ ಜನರು ಬರುತ್ತಾರೆ. ಆ ಹಳ್ಳಿಗಳಲ್ಲಿರುವಂಥ ಜಾತಿ ಪದ್ಧತಿಯನ್ನು ಕುರಿತು ಪಿ ಲಂಕೇಶ್ ಅವರು ಒಂದು ಮುಟ್ಟಿಸಿಕೊಂಡವನು ಎನ್ನುವಂಥ ಗದ್ಯವನ್ನು ಬರೆದಾರ. ಏನು ಇಲ್ಲಿ ಮುಟ್ಟಿಸಿಕೊಂಡವನು? 4 ರೀತಿಯಾದಂಥ ಪಾತ್ರಗಳು ಬರ್ತವೆ. ಬಸಲಿಂಗ, ಸಿದ್ಲಿಂಗಿ, ತಿಮ್ಮಪ್ಪ, ರುದ್ರಪ್ಪ ಎನ್ನುವಂಥ 4 ರೀತಿಯಾದಂಥ ಪಾತ್ರಗಳು ಬರ್ತಾವೆ. ಇಲ್ಲಿ ಒಂದನೇದಾಗಿ ಹೇಳ್ಬೇಕಂದ್ರೆ ಪಿ ಲಂಕೇಶ್ ಅವರು ತಮ್ಮದೇ ಆದಂಥ ಒಂದು ಲಂಕೇಶ ಪತ್ರಿಕೆ ಎನ್ನುವಂಥ ಪ್ರಕಟಣೆಯ ಮೂಲಕ, ದಿನಪತ್ರಿಕೆಯ ಮೂಲಕ ಏನು ಮಾಡಿ ಮುಟ್ಟಿಸಿಕೊಂಡವನು ಜಾತಿ ಭೇದದ ಕುರಿತು ಒಂದು ಕಥೆಯ ರೂಪದಲ್ಲಿ ಬರೆದಾರ. ಯಾವ ರೀತಿಯಾಗಿ ಇಲ್ಲಿ ಜಾತಿ ಭೇದವನ್ನು ಮಾಡ್ತಾರ, ಜಾತಿ ಭೇದವನ್ನು ಮಾಡಿಸಿ ತಮ್ಮನ್ನು ತಾವೇ ಹಾಳು ಮಾಡ್ಕೋತಾರ. ಯಾರಿಂದಲೂ ಸಾಧ್ಯ ಇಲ್ಲ. ನಾವೇ ಆ ಜಾತಿಯವರು ಈ ಜಾತಿಯವರು ಅಂತ ಕಡೆಗಣಿಸಿದ್ವಿ ಅಂದ್ರೆ ಅದು ನಮಗೆ ಸಂಸ್ಕಾರ ತಂದಿರ್ತದ. ಅದಕ್ಕಾಗಿ ಇವ್ರು ಹೇಳ್ತಾರ, ಬಸಲಿಂಗಿರುವಂಥ ಸಮಸ್ಯೆಗಳ ಕುರಿತು ಅವ್ರು ಹೇಳಿ ಒಂದು ಕಥೆಯ ರೂಪದಲ್ಲಿ ಹೇಳ್ಯಾರ. ಬಸಲಿಂಗನಿಗೆ 3 ಸಮಸ್ಯೆಗಳಿದ್ವು. ಒಂದು, ಎತ್ತು ನಗ ಇಟ್ಕೊಂಡೇ ಮಲಗುವಂಥ ಸಮಸ್ಯೆ. ನೋಡ್ರಿ, ಭೂಮಿ ಹದ ಮಾಡ್ಬೇಕಾಗಿಲ್ಲ, ನೇಗಿಲು ಹೊಡಿಬೇಕಾಗಿಲ್ಲ. ನೇಗಿಲ ಕೂಳ ನಾಟುವಷ್ಟರಲ್ಲಿಯೇ ಅವ ನೇಗಿಲು ಹೊಡಿಬೇಕಾಗ್ತದ. ಅಂದ್ರೆ ನೆಲ ಇಡಿಯಾಗಿ ಬಿರ್ತಾ ಇರ್ತದ. ಅಂದ್ರೆ ಸುಡುಗಾಡು ಗಾಳಿ ಬೀಸುವುದರಿಂದ ನೆಲ ಬಿರ್ತಾ ಇರ್ತದ. ಆ ಬಿರ್ಸಾಗುವುದನ್ನು ಭೂಮಿ ಹದ ಮಾಡ್ಬೇಕಂತ ಅವನು ವಿಚಾರ ಇರ್ತದ. ಅಲ್ಲಿ ಒಂದ್ ಎತ್ತು ನಗ ಇಟ್ಟೊಡನೆ ಮಲಗಿ ಬಿಡ್ತದ. ಇದು 1ನೇ ಸಮಸ್ಯೆ. ಅಲ್ಲಿ 2ನೇ ಸಮಸ್ಯೆ, ಅವನ ಮಗನಿಗೆ ಆರಾಮ ಇರೋದಿಲ್ಲ, ಮೈಯಲ್ಲಿ ಆರಾಮ ಇರೋದಿಲ್ಲ, ಕೆಮ್ಮು ಕಡಿಮೆ ಆಗ್ತಿರೋದಿಲ್ಲ. ಅದಕ್ಕಾಗಿ ಅವ ಏನ್ ಮಾಡ್ತಾನ, ಶಿವನೂರು ಸ್ವಾಮಿಗಳ ಹತ್ರ ಹೋಗಿ ತೋರಿಸ್ಬೇಕು ಅಂತೇಳಿ ತನ್ನ ಹೆಂಡತಿಯಾದ ಸಿದ್ಧಿಂಗಿ ಅವನಿಗೆ ಹೇಳ್ತಿರ್ತಾಳ. ಇದು 2ನೇ ಸಮಸ್ಯೆ. ಇನ್ನು ಬಸಲಿಂಗನಿಗಿರುವಂತಹ 3ನೇ ಸಮಸ್ಯೆ, ಅವನ ಎಡಗಣ್ಣಿನ ನೋವು. ನೋಡ್ರಿ, ಇದೊಂದು ದೊಡ್ಡ ರೀತಿಯಾದಂಥ ಪರಿಣಾಮವನ್ನು ಅವನ ಮೇಲೆ ಬೀರುತ್ತದೆ. ನೋಡ್ರಿ, 1ನೇ ಸಮಸ್ಯೆ ಮತ್ತು 2ನೇ ಸಮಸ್ಯೆ ಅಷ್ಟು ಆಳವಾದಂಥ ಪ್ರಭಾವ ಅವನ ಮೇಲೆ ಬೀಳಲ್ಲ. ಅದೇ 3ನೇ ಸಮಸ್ಯೆ ಆದಂಥ ಎಡಗಣ್ಣಿನ ಸಮಸ್ಯೆ ಅವನ ಮೇಲೆ ಆಳವಾದ ಪ್ರಮಾಣವನ್ನು ಬೀರುತ್ತದೆ. ಅದು ನೋಡ್ರಿ, ಅದರಿಂದ ಅವ ಡಾಕ್ಟರ್ ತಿಮ್ಮಪ್ಪನಲ್ಲಿ ಹೋಗ್ತಾನ. ಹೋಗಿಸಿಂದ ಒಂದು ಹಲವಾರು ಡಾಕ್ಟರ್ಗಳನ್ನ ಕೇಳ್ತಾನವ, ನನಗೆ ಈ ರೀತಿ ಎಡಗಣ್ಣು ನೋವು ಆಗ್ಲಾಗತ್ತದ, ಎಡಗಣ್ಣಿನ ನೋವು ಬಲಗಣ್ಣಿಗೂ ಬರ್ಲಾಕತ್ತದ, ಅದರ ಮಂದಸ್ಥಿತಿ ಕಡಿಮೆ ಹಾಕೋತ ಹೋಗ್ಬಿಡ್ತದ. ಈಗ ಅವ ವಿಚಾರ ಮಾಡ್ತಾನ, ಏನಪ್ಪಾ ಇದು ಕಣ್ಣಾಗಿ ಏನೂ ಬಿದ್ದಿಲ್ಲ, ಕಣ್ಣೂ ಕೆಂಪು ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ, ಸೂಕ್ಷ್ಮ ಅಂತ ವಸ್ತುನೂ ಬಿದ್ದಿಲ್ಲ, ಅಷ್ಟಾದ್ರೂ ಕಣ್ಣಿನ ನೋವು ಅಂತ ಕೇಳಿದಾಗ ಹಲವಾರು ಡಾಕ್ಟರ್ಗಳು ಒಂದು ಮಲ್ಲಾಮನ್ ಕೊಡ್ತಾರ. ಆ ಮಲ್ಲಾಮನ್ ತೋರಿಸಿ ಹಚ್ಕೋತಾನ. ಉಪ್ಪಿನ ಕಾವು, ಉಚ್ಚಿನ ಕಾವು, ಈ ರೀತಿಯಾದಂಥ ಕಾವುಗಳು ಕೊಡ್ಕೋತಾನ. ಆದ್ರೂ ಕಣ್ಣು ಕಮ್ಮಿ ಆಗಲ್ಲ. ಹಲವಾರು ಡಾಕ್ಟರ್ಗಳು ತೋರಿಸ್ತಾರ. ಒಬ್ಬ ವ್ಯಕ್ತಿ ಹೇಳ್ತಾನ, ಅಲ್ಲಿ ಹಲವಾರು ವ್ಯಕ್ತಿಗಳ ಬಗ್ಗೆ ಸಮಸ್ಯೆ ನಾವು ಹೇಳಿದವರು ತಮ್ಮದೇ ಆದಂಥ ಪರಿಹಾರಗಳನ್ನು ಅವ್ರು ಹೇಳ್ತಾರ. ಒಬ್ಬ ವ್ಯಕ್ತಿ ಹೇಳ್ತಾನ, ಹಿಂಗ ಸರ್ಕಾರಿ ಆಸ್ಪತ್ರೆ ತಿಮ್ಮಪ್ಪನಲ್ಲಿ ಹೋಗಿಸಿಂದ ಭೇಟಿಯಾಗು, ಆ ತಿಮ್ಮಪ್ಪ ಈ ಕಣ್ಣಿನ ರೋಗಕ್ಕೆ ಔಷಧಿಯನ್ನು ಕೊಡ್ತಾನ ಅಂತ ಹೇಳಿದಾಗ ಆಗ ಬಸ್ಲಿಂಗ ವಿಚಾರ ಮಾಡ್ತಾನ. ಹೋಗಿಸಿಂದ ತಿಮ್ಮಪ್ಪನಲ್ಲಿ ಹೋಗಿಸಿಂದ ಹಿಂಗಿದೆ ಈ ರೀತಿಯಾದಂಥ ಪರಿಸ್ಥಿತಿ ಐತಿ, ನನಗೆ ಕಣ್ಣು ಬೇನೆ ಆಗ್ಲಾಗತ್ತದ, ಅದಕ್ಕೋಸ್ಕರ ನೀವು ನನ್ನ ಕಣ್ಣನ್ನು ಪರೀಕ್ಷೆ ಮಾಡಿ ಅಂತೇಳಿ ಆ ತಿಮ್ಮಪ್ಪನಲ್ಲಿ ಹೋಗಿ ಕೇಳ್ತಾನ. ಆಗ ಆ ತಿಮ್ಮಪ್ಪ ಹೇಳ್ತಾನ, ನಿನ್ನ ಕಣ್ಣಿಗೆ ಏನಾಗಿಲ್ಲಪ್ಪ ಬಸ್ಲಿಂಗ, ನೀ ಏನು ಅದ್ರ ಬಗ್ಗೆ ವಿಚಾರ ಮಾಡಬೇಡ, ನಾ ಗುಣಮುಖ ಮಾಡ್ತೀನಿ ಅಂತೇಳಿ ಹಲವಾರು ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸಿಂದ ಆ ಕಣ್ಣನ್ನು ಪರೀಕ್ಷೆ ಮಾಡ್ತಾನ. ಕಣ್ಣನ್ನು ಪರೀಕ್ಷೆ ಮಾಡಿದ ನಂತರ ಏನು ಹೇಳ್ತಾನವ, ಕಣ್ಣಿಗೆ ಏನೂ ಆಗಿಲ್ಲಪ್ಪ, ಸ್ವಲ್ಪ ಒಂದು ಸೂಕ್ಷ್ಮ ಪ್ರಮಾಣದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಬೇಕು, ಅಂದ್ರೆ ಆಪರೇಷನ್ ಮಾಡಬೇಕು, ನಿನಗೇನು ಪರವಾಗಿಲ್ಲಪ್ಪ ಅಂತೇಳಿ ಕೇಳ್ತಾನ. ಆಗ ಬಸ್ಲಿಂಗ ವಿಚಾರ ಮಾಡಿ ಹೇಳ್ತಾನ, ಆಯ್ತು ರೀ, ಕಡಿಮೆ ಆಗ್ತಿರ್ತಾನ ಅಂದ್ರೆ ಕಣ್ಣು ನೋವು, ನಮ್ಗೆ ಯಾವುದೇ ನೋವು ಇರ್ತಾನ ಆ ನೋವನ್ನು ಕಡಿಮೆ ಮಾಡ್ತಾರಂದ್ರೆ ನಾವು ಏನು ಮಹಾ ಕಾರ್ಯ ಮಾಡಕ್ಕೂ ನಾವು ರೆಡಿ ಇರ್ತೀವಿ. ಅವಾಗ ಹೇಳಿದಾಗ ಆಯ್ತು ರೀ, ಈಗಾಗ್ತದೆ, ಆಪರೇಷನ್ ಮಾಡ್ರಿ ಅಂತೇಳಿ ಈ ಬಸ್ಲಿಂಗ ಹೇಳ್ತಾನ. ಆ ಆಪರೇಷನ್ಗೆಲ್ಲ ತಯಾರಿ ಆಗ್ತದ. ಆಗ ಒಂದಿನ ಅಷ್ಟೆಲ್ಲ ಮಾತುಗಳನ್ನು ಕೇಳಿಸಿ ಮತ್ತೆ ಪುನಃ ಮನೆಗೆ ಬರ್ತಾನ. ಮನೆಗೆ ಬಂದ ತಕ್ಷಣ ಸಿದ್ಲಿಂಗಿ ಕೇಳ್ತಾಳ, ಯಾಕ್ರಿ ಎಲ್ಲಿಗೆ ಹೋಗಿ ಬಂದ್ರಿ? ಹಿಂಗ ನಾ ಡಾಕ್ಟರ್ ಬಳಿ ಹೋಗಿ ತೋರ್ಸ್ಕೊಂಡ್ ಬಂದೀನಿ, ಇಷ್ಟೇ ಎಲ್ಲ ರೀತಿಯಾದ ಸುದೀರ್ಘವಾದ ಅಂತ ಹೇಳೋದಲ್ಲ, ಆಪರೇಷನ್ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅಂತ ಡಾಕ್ಟರ್ ಹೇಳ್ಯಾರ, ತಿಮ್ಮಪ್ಪನವ್ರು ಹೇಳ್ಯಾರ, ಏನೂ ಹೆಸರು ಹೇಳಲ್ಲ, ದವಾಖಾನೆಗೆ ಹೋಗಿ ಬಂದೀನಿ ಅಂತ ಮಾತ್ರ ಹೇಳ್ಬಿಡ್ತಾನ. ಹೇಳೋಣ ಒಂದು ವಿಚಾರ, ಅಲ್ಲಿ ಸರ್ಕಾರಿ ದವಾಖಾನೆ ಅಂದ್ರೆ ದಿಕ್ಕು ದಿವಾಳಿಗಳು ಇಲ್ಲದಿರುವವರು, ಅಂದ್ರೆ ಬಡತನ ಇರುವವರು ಮಾತ್ರ ಆ ಸರ್ಕಾರಿ ದವಾಖಾನೆಗೆ ಹೋಗ್ತಾರೆ ಅನ್ನುವಂಥ ಭಾವನೆ ಐತಿ. ನೋಡ್ರಿ, ನಮ್ಮ ಹಳ್ಳಿಗಳಲ್ಲಿ ಐತಿ, ಸರ್ಕಾರ ಆಸ್ಪತ್ರೆಗಳು ಇರ್ತಾವ, ಅವ್ರು ಗುಳಿಗೆ ಕೊಡ್ತಾರ. ನೋಡ್ರಿ, ಮೆಡಿಕಲ್ದಲ್ಲಿ ಗುಳಿಗೆ ತೊಗೊಂಡು ಡೋಸ್ ನೋಡ್ರಿ, ನೀವು ಸರ್ಕಾರ ದವಾಖಾನೆಗೆ ಡೋಸ್ ನೋಡ್ರಿ ಅಲ್ಲಿ ದುಡ್ಡು ಕೊಡ್ಲಾರೆ ನಮ್ಗೆ ಗುಳಿಗೆ ಕೊಡ್ತಾರೆ, ಅವ್ರು ಏನು ಮಾಡ್ತೀವಿ, ನಾವು ಮೂಲ್ಯಾಗ ಹೋಗ್ತೀವಿ, ಅದೇ ದುಡ್ಡು ಕೊಟ್ಟು ತಗೋತೀವಿ. 10 ಗುಳಿಗೆ ತೊಗೊಂಡು 1 ಗುಳಿಗೆ ತೊಗೊಂಡು ಸಮ ಇರ್ತದ. ಆದ್ರೂ ಅದು ಕಂಟೆಂಟೇ ಕರೆಕ್ಟ್, ಇದ್ರ ಕಂಟೆಂಟು ಕರೆಕ್ಟ್ ಇರ್ತದ, ಆದ್ರೂ ನಾವೇನ್ ಮಾಡಲ್ಲ, ಗುಳಿಗೆಗಳನ್ನು ತಗೊಳಲ್ಲ. ಇದು ಯಾಕ, ಉದ್ರಿ ಬಂದದ, ರೊಕ್ಕ ಇಲ್ಲಾರೆ ಬಂದದ, ವೇಸ್ಟ್ ಮಾಡ್ತೀವಿ. ರೊಕ್ಕ ಕೊಟ್ಟಿವಿ ತೆಗಿಸಿಂದ ಅದು ಕಡಿಮೆ ಆದರೂ ಸಹಿತ ನಾ ಔಷಧಿಯನ್ನು ಪಡಿತೀವಿ, ಆ ಔಷಧಿಯನ್ನು ತಗೋತೀವಿ. ಅದಕ್ಕೆ ನಮ್ಗೆ ಜಲ್ದಿ ಗುಣಮುಖ ಆಗ್ತದೆ. ಈ ಔಷಧಿ ತಗೊಳ್ಳಲ್ಲ, ಕಡಿಮೆ ಆಗಲ್ಲ. ಸರ್ಕಾರ ದವಾಖಾನೆ ಕಡೆ ಇರತ್ತ ಕಾರಣನೇ ನಾವು. ಅದಕ್ಕೆ ಇಲ್ಲಿ ಬಸ್ಲಿಂಗ ಹೇಳ್ತಾನ, ಹೌದು ಅಂತ ಹೇಳಿ ಮತ್ತೆ ಪುನಃ ಮುಂಜಾನೆ ಎದ್ದಿಸಿಂದ ತನ್ನ ದಿನನಿತ್ಯದ ಕಾರ್ಯಗಳನ್ನೆಲ್ಲ ಮುಗಿಸಿಂದ ಮತ್ತೆ ದವಾಖಾನೆ ಕಡೆ ಹೋಗ್ತಾನವ.
ಅಂದ್ರೆ ನೋಡಿ ರೈತಾಪಿ ಜನರು ಅವರೆಲ್ಲ ಮುಂಜಾನೆ ಕಸ ಹೊಡಿದು ಎತ್ತುಗಳಿಗೆ ನೀರು ಕುಡಿಸೋದು ಮೇವು ಹಾಕೋದು ಇವೆಲ್ಲ ಕಾರ್ಯಗಳನ್ನು ಮುಗಿಸ್ಕೊಂಡು ದವಾಖಾನೆ ಹೋಗ್ತಾರೆ. ಆ ದವಾಖಾನೆ ಹೋಗುವಷ್ಟರಲ್ಲಿ ತಿಮ್ಮಪ್ಪ ಅವನಿಗಾಗಿಯೇ ಕಾಯ್ದು ಕುಂತಂತ ಪರಿಸ್ಥಿತಿಯಲ್ಲಿ ಕಂಡು ಬರ್ತದ. ಯಾಕಂದ್ರೆ ನನಗೆ ಬಸ್ಲಿಂಗ ಬರ್ತಾನ, ಅವನು ಎಡಗಣಿ ನೋವಾದ ಆಪರೇಷನ್ ಮಾಡಿ ನಾ ಗುಣಮುಖ ಮಾಡಬೇಕು ಅಂತೇಳಿ ತಿಮ್ಮಪ್ಪನ ಮನೋಭಾವನೆಯಲ್ಲಿರ್ತದ. ಆ ಬಂದ ತಕ್ಷಣ ಅವನು ಆಪರೇಷನ್ ರೆಡಿ ಮಾಡ್ತಾನ. ಆಪರೇಷನ್ ರೆಡಿ ಮಾಡಿ ಒಂದು ಮಾತು ಸೂಕ್ಷ್ಮವಾದಂಥ ಒಂದು ಮಾತನ್ನ ಹೇಳ್ತಾನ, ಹೌದಪ್ಪ ನಿಮ್ಗೆ ಇದು ಸೂಕ್ಷ್ಮವಾದಂಥ ಶಸ್ತ್ರಚಿಕಿತ್ಸೆ ಅದ, ಈ ಆಪರೇಷನ್ ನಾವು ಮಾಡ್ತೀವಿ, ಅದನ್ನು ಏನು ಮಾಡಬಾರ್ದು, ಒಟ್ಟ ನೀರನ್ನು ಸೋಕಿಸಬಾರದು, ಅಂದ್ರೆ ಸೋಕಿಸಬಾರದು, ನೀರನ್ನು ಹಚ್ಚಬಾರದು. ಆ ಆಪರೇಷನ್ ಆದಂಥ ಜಾಗಕ್ಕೆ ನೀರು ಒಟ್ಟ ಬಡಿಬಾರದು, ನೀರು ಬಡಿದ್ರಿಂದ ನಿನ್ನ ಕಣ್ಣು ಪೂರ್ತಿಯಾಗಿ ಹಾಳಾಗಿ ಹೋಗ್ತದ ಅಂತೇಳಿ ಈ ರೀತಿಯಾದಂಥ ಭಾವನೆಯನ್ನು ಹೇಳ್ತಾನ. ಆಯ್ತು ರೀ ಅಂತೇಳಿ ಬಸ್ಲಿಂಗ ಒಪ್ಕೊಂಡಿಸಿಂದ ಆಸ್ಪತ್ರೆ ಆಪರೇಷನ್ ಕಾರ್ಯಗಳನ್ನು ಮುಗಿಸಿಂದ ಅವ್ನು ಪುನಃ ಮನೆಗೆ ಕಳಿಸ್ಬಿಡ್ತಾನೆ. ನೋಡು, ಆ ಕಣ್ಣಿನ ಆಪರೇಷನ್ ಮಾಡಿದಾಗ ಗಾಳಿ ಬಡಿಸ್ಕೋಬಾರ್ದು, ನೀರು ಹಚ್ಚಬಾರ್ದು, ಹಲವಾರು ರೀತಿಯಾದಂಥ ಟ್ರೀಟ್ಮೆಂಟ್ಗಳನ್ನು ಹೇಗಿಸಿಂದ ಅವಾಗೇನು ಮಲ್ಲಾನ ಕೊಟ್ಟು ಕಣ್ಣಲ್ಲಿ ಎಣ್ಣೆ ಹಾಕೋಪ್ಪ, 4 ಹೊತ್ತು ಎಣ್ಣೆ ಹಾಕೋ ಹೇಗಿಸಿಂದ ತಿಮ್ಮಪ್ಪ ಡಾಕ್ಟರ್ ಕಳಿಸ್ಬಿಡ್ತಾರೆ. ಆ ಬಂದ ತಕ್ಷಣ ಅದು ಅವ ಮನೆಗೆ ಬರುವ ತಕ್ಷಣದಲ್ಲಿಯೇ ಹೆಂಡತಿ ಸಿದ್ಲಿಂಗಿ ರಾಧಾಂತ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಾಧಾಂತ ಮಾಡೋ ಕಾರಣ ಏನು, ಈ ತಿಮ್ಮಪ್ಪ ಎನ್ನುವಂಥ ಸರ್ಕಾರಿ ವೈದ್ಯ ಇವ ಕಿರಿಯ ಜಾತಿಯ ವೈದ್ಯ. ಅಂದ್ರೆ ಒಂದು ವಲಯ, ಅಂದ್ರೆ ಈಗ ನಾವು ಪರಿಶಿಷ್ಟ ಜಾತಿ SC ಸಮುದಾಯದ ಜನರಿಗೆ ಏನಂತೀವಿ, ವಲಯ ಅಂತೇಳಿ ಕರಿತೀವಿ. ಆ ವಲಯ ಜಾತಿಗೆ ಸೇರಿದಂಥ ತಿಮ್ಮಪ್ಪನ ಬಲ್ಲಿ ಹೋಗಿಸಿ ಮುಗಿಸೋ ಮಂದಿ ಮುಟ್ಟಿಸಿಕೊಂಡವನು ಅರ್ಥನೇ ಇದು. ಆಪರೇಷನ್ ಮಾಡ್ಯಾರಲ್ಲ ಅಂದ್ರೆ ನಾವು ಹಿರಿಯ ಜಾತಿಯವರಿಗೆ ಅವಮಾನ ಮಾಡ್ಯಾನವ, ನಮ್ಮನ್ನು ಮುಟ್ಟಿಸಿಂದ ನಮಗೆ ಭಂಗವನ್ನು ಉಂಟು ಮಾಡ್ಯಾನ. ನಮ್ಮ ಮಡಿಯನ್ನು ನೋಡ್ರಿ, ಕೆಲವರು ಪೂಜೆ ಪುನಸ್ಕಾರ ಮಾಡುವಾಗ ಮಡಿಯಿಂದ ನೀರು ಹೋಯ್ತಾರ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರತ್ತೆ, ಬೋರುಗಳನ್ನು ತೊಳೆಯುವಂಥ ಕಾರ್ಯಗಳನ್ನು ಮಾಡ್ತಾರೆ. ಏನು ಮಡಿ ಇಲ್ಲ, ನಾವು ಸ್ವಚ್ಛಿದ್ರೆ ಅದು ಮಡಿ ಇದ್ದೇ ಇರ್ತದೆ, ನಮ್ಮಲ್ಲೇ ರಗಲು ಹೋಗ್ತದ, ಅದ್ರ ಜೊತೆ ನಾವು ಮಡಿ ಮಾಡೋದು ಯಾಕ? ಅದಕ್ಕೆ ಆ ಏಕೋಚಿತ ಒಬ್ಬ ಮನುಷ್ಯ ಏನು ನಮ್ಮ ತೊಗಲ ಮುಟ್ಟಿರ್ತಾರ, ಒಬ್ಬರೇ ನಮ್ಮ ತೊಗಲು ಅವ್ರಿಗೆ ಕಿತ್ತಿ ಬರಲ್ಲ, ಅವ್ರ ತೊಗಲು ನಮ್ಗೆ ಹಚ್ಚಿ ಬರಲ್ಲ, ಬರೀ ಮುಟ್ಟೆ ಆಗೋದಷ್ಟೇ. ಅದು ಈಗ ರಾಧಾಂತನೇ ಮಾಡಿಬಿಡ್ತಾ ಸಿದ್ಲಿಂಗಿ, ಈ ರೀತಿಯಾಗಿ ಮಾಡ್ಯಾನವ, ನಿನಗೆಲ್ಲ ಅವಮಾನ ಮಾಡ್ಯಾನ, ನಮ್ಮ ಜಾತಿ ಭಂಗವನ್ನು ಉಂಟು ಮಾಡ್ಯಾನ ಅಂತೇಳಿ ಅಲ್ಲಿ ಪರಿಣಾಮಕಾರಿ ರಾಧಾಂತನೇ ಇರಿಸ್ಬಿಟ್ಟ, ಜಗಳನೇ ಮಾಡಿಬಿಟ್ಟ ಬಸ್ಲಿಂಗನ ಜೊತೆ. ಹೌದಲ್ಲ, ಬಸ್ಲಿಂಗನ ಒಂದು ವಿಚಾರ ಹೊಳಿತದಲ್ಲಿ, ಹೌದು ಡಾಕ್ಟರ್ ತಿಮ್ಮಪ್ಪನವ್ರು ನಮ್ಗೆ ಹೇಳ್ಬೇಕಾಗಿತ್ತು, ನಾ ಇಂಥ ಜಾತಿ ಅವ, ಅದಕ್ಕೆ ರೀ ನೀವು ನಮ್ಮನ್ನು ಮುಡ್ಸ್ಕೋಬೇಡ್ರಿ, ಬೇರೆ ದವಾಖಾನೆಗೆ ಹೋಗ್ರಿ. ಮೊದಲೇ ಹಲವಾರು ದವಾಖಾನೆಗೆ ಹೋಗಿ ಬಂದಿರ್ತಾನೆ, ಅಷ್ಟಾದರೂ ಕಡಿಮೆ ಆಗಿರೋದಿಲ್ಲ. ತಿಮ್ಮಪ್ಪನಲ್ಲಿ ಹೋಗಿ ಹೇಳಿಬಿಟ್ಟಿರ್ತಾರ, ಅವರು ತಿಮ್ಮಪ್ಪ ಚಲೋ ಡಾಕ್ಟರ್ ಅದಾನ, ಖಾಸಗಿ ವೈದ್ಯರು ಚಲೋ ಅದಾರ, ಆದ್ರೂ ಅವ್ರ ಬಗ್ಗೆನೂ ಒಂದು ಮಾಡಿದಂಥ ತಪ್ಪುಗಳು ನೋಡ್ರಿ. ನಾವು ಯಾವುದೇ ಒಂದು ವೃತ್ತಿಯಲ್ಲಿ ಇದೀವಿ ಅಂದ್ರೆ ಆ ವೃತ್ತಿ ಕುರಿತು ಯಾವುದಾದ್ರೂ ಒಂದು ತಪ್ಪುಗಳು ನಡೆದೇ ಇರ್ತಾವೆ. ಆ ತಪ್ಪನ್ನು ನಾವು ಎತ್ತಿ ಇದೀವಿ ಅಂದ್ರೆ ಜನರು ಅದನ್ನ ನಂಬಿಡ್ತಾರೆ. ಅದನ್ನ ನಂಬಿದಾಗ ಹೋಗಿ ತೋರಿಸ್ಕೊಂಡಿರ್ತಾನ, ಸಿದ್ಲಿಂಗಿ ರಾಧಾಂತ ಮಾಡೋಣ, ಇಲ್ಲ ಅವ ಮುಟ್ಟ್ಯಾನ, ನಿನ್ನ ಮಡಿ ಎಲ್ಲವನ್ನು ಹಾಳು ಮಾಡ್ಯಾನವ, ನಿನ್ನನ್ನು ನಾ ಶುಚಿಗೊಳಿಸ್ಬೇಕು ಅಂತೇಳಿ ತಲೆ ಸ್ನಾನವನ್ನು ಮಾಡಿರ್ತಾರೆ. ನೋಡ್ರಿ ಏನು ಹೇಳ್ಯಾನ, ಆಪರೇಷನ್ ಮಾಡುವಾಗ ತಲೆಗೆ ನೀರನ್ನು ಸೋಕಿಸಬಾರದು, ಕಣ್ಣಿಗೆ ನೀರು ಹತ್ತಂದ್ರೆ ಕಣ್ಣೇ ಹಾಳಾಗಿ ಹೋಗ್ತಂತ ಹೇಳ್ಯಾರ. ಅದನ್ನೆಲ್ಲ ಇಟ್ಕೊಂಡು ಸಿದ್ಲಿಂಗಿ ಮಾತಿಗೆ ಒಪ್ಪಿಗೆಸಿಂದ ಬಸ್ಲಿಂಗ ಅವನಲ್ಲಿ ಜಾತಿ ಪ್ರಜ್ಞೆ ಕಾಡಕತ್ತದ, ಅವನು ನಾ ಶ್ರೇಷ್ಠ ಜಾತಿ ಅವ, ನನ್ನ ಜಾತಿಯನ್ನು ಹಾಳು ಮಾಡಿದ್ನಲ್ಲಪ್ಪ ಅನ್ನುವಂಥ ಭಾವನೆ ಅವನ ಬಳಿ ಇರ್ತದ. ತಲೆಗೆ ಸ್ನಾನವನ್ನು ಮಾಡಿಬಿಡ್ತಾನೆ. ನೋಡ್ರಿ, ನಾವು ತಲೆ ಸ್ನಾನವನ್ನು ಮಾಡಿದ್ರೆ ಕಣ್ಣಿಗೆ ನೀರು ಹತ್ತಲೇಬೇಕು. ಕಣ್ಣಿಗೆ ನೀರು ಹತ್ತಿದಾಗ ಅವನು ಕಣ್ಣು ದಿನಮುಖ 2-3 ದಿನ ಆದ್ರೂ ಕಡಿಮೆ ಆಗಲ್ಲ, ಇದು ನೋವು ಹೆಚ್ಚಾಗ್ತಾನೆ ಹೋಗ್ತದ. ಅಷ್ಟಾದಾಗ ಅವ ಏನು ವಿಚಾರ ಮಾಡ್ತಾನೆ, ಮತ್ತೆ ಬೇರೆ ವೈದ್ಯರಲ್ಲಿ ಹೋಗಿಸಿಂದ ಕಣ್ಣನ್ನು ಪರೀಕ್ಷೆ ಮಾಡ್ತಾನೆ. ಈ ರೀತಿಯಾಗಿ ನಮ್ಮ ಕಣ್ಣಿಗೆ ಇದು ಆಗ್ಯಾದ್ರಿ, ಕಣ್ಣು ಕಡಿಮೆನೇ ಆಗೋದು, ಆಪರೇಷನ್ ಮಾಡಿಸಿದ್ರೆ ಅಷ್ಟಾದ್ರೂ ಕಡಿಮೆ. ಇರುವ ನಿಜ ಸ್ಥಿತಿಯನ್ನು ಹೇಳಿದ್ರೆ ಯಾರಾದ್ರೂ ಟ್ರೀಟ್ಮೆಂಟ್ ಕೊಡ್ಬೇಕು. ನೋಡ್ರಿ, ಒಂದು ಮಾತನ್ನು ನೀವೇ ಅಲ್ಲ ನಾವೇ ಯಾರೇ ಹೋಗ್ಲಿ ಡಾಕ್ಟ್ರಲ್ಲಿ ಹೋದ್ವಿ ಅಂದ್ರೆ ಅಲ್ಲಿ ಹೋದ ಡಾಕ್ಟರ್ ಕೇಳ್ತಾನೆ, ಏನಾಗ್ಯದಪ್ಪ, ಜ್ವರ ಬಂದಾವು, ನೆಗಡಿ ಬಂದದ್ರಿ, ಕೆಮ್ಮು ಬಂದ್ರೆ, ಈ ರೀತಿಯಾದಂಥ ಭಾವನೆಗಳನ್ನ ನಾವು ಹೇಳಿದಾಗ ಮಾತ್ರ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಅದನ್ನೆಲ್ಲ ಬಿಟ್ಟು ನಿಜ ಸ್ಥಿತಿಯನ್ನು ಬಿಟ್ಟು ಬೇರೆ ಸ್ಥಿತಿಯನ್ನು ಹೇಳಿದ್ವಿ ಅಂದ್ರೆ ಆ ರೀತಿಯಾದ ಟ್ರೀಟ್ಮೆಂಟ್ ಅವ್ರು ನಮ್ಗೆ ಕೊಡ್ತಾರೆ. ನೀರನ್ನು ಸೂಕ್ಷಿ ಅಂತ ಹೇಳಲೇ ಇಲ್ಲಿವ, ತಾನ ಬರೇ ಸುಳ್ಳು ವಿಚಾರಗಳನ್ನು ಹೇಳಿದ. ಮೊದಲು ಸುಳ್ಳು ಹೇಳಬೇಕಾಗಿತ್ತು, ಏನಾಗಿತ್ತು, ತನ್ನ 2 ಎತ್ತುಗಳನ್ನು ಸಾಟಿಯಾಗಿ ಕೊಟ್ಟು ಅಂದ್ರೆ ಅದಲು ಬದಲಿ ಮಾಡ್ಕೊಂಡ್ರಾಯ್ತು, ಭೂಮಿನೂ ಅದ ಮಾಡಕ್ ಬರ್ತಿತ್ತು. ಸುಳ್ಳು ಹೆಂಗೆ ಹೇಳಲಿ, ನಾನು ಎತ್ತು ಮನ್ಕೋತ ಸುಳ್ಳು ಹೆಂಗೆ ಹೇಳಿ ಅನ್ನುವಂಥ ಭಾವನೆದಾಗಿದ್ದಂಥ ಬಸ್ಲಿಂಗ ಒಂದು ಉದಾಪೆ ಶೈಲಿಯಲ್ಲಿ ಅಂದ್ರೆ ಒಂದು ಸುಳ್ಳನ್ನು ಹೇಳೋದು, ಸುಳ್ಳು ಹೇಳಿದ್ರೆ ನಾನು ಶ್ರೇಷ್ಠ ಆಗ್ತೀನಿ, ಅದರಿಂದಲೇ ನಾ ಬದುಕಲಾಕ ಸಾಧ್ಯ ಅನ್ನುವಂಥ ಭಾವನೆದಾಗಿ ಬೆಳೆದ್ಬಿಟ್ಟ. ಮೊದಲು ಒಂದು ಸುಳ್ಳು ಹೇಳಿದ್ರೆ ಎಷ್ಟೋ ಅನುಕೂಲ ಆಗ್ತಿತ್ತು. ಸುಳ್ಳನ್ನೇ ತನ್ನ ನಿಜ ಸ್ಥಿತಿಯಲ್ಲಿ ನಿಜ ಜೀವನದಲ್ಲಿ ರೂಢಿಸಿಕೊಂಡೇ ಹೊಂಟ್ಬಿಟ್ಟೆವ. ನೋಡ್ರಿ, ಹಲವಾರು ಡಾಕ್ಟರ್ ಬಳಿ ತೋರಿಸಿದ, ಅದೂ ಕಡಿಮೆ ಆಗಲಿಲ್ಲ. ಕೊನೆಗೆ ಏನು ಮಾಡ್ತಾನ, ಅನಿವಾರ್ಯವಾಗಿ ತಿಮ್ಮಪ್ಪನಲ್ಲಿಗೆ ಹೋಗ್ಬೇಕಾಯ್ತವ. ನೋಡ್ರಿ, ತಿಮ್ಮಪ್ಪನಲ್ಲಿ ಹೋಗ್ಬೇಕಾದಾಗ ಮತ್ತೆ ಹೋಗ್ತಾನೆ. ತಿಮ್ಮಪ್ಪನಲ್ಲಿ ಹೋಗಿಸಿಂದ ಹೇಳ್ತಾನ, ಹಿಂಗ್ರಿ ಡಾಕ್ಟ್ರ, ಕಣ್ಣು ನೀವು ಆಪರೇಷನ್ ಮಾಡಿ 1 ವಾರ ಆಯ್ತು, ಕಡಿಮೆ ಆಗಲ್ಲ, ನೋವನೇ ಕಡಿಮೆ ಆಗಲ್ದು ಅಂತೇಳಿ ಹೇಳ್ಬಿಡ್ತಾನ. ಹೌದಪ್ಪ, ಯಾಕೆ ಕಡಿಮೆ ಆಗಲ್ದು ಅವನು ಕೇಳ್ತಾನೆಲ್ಲ. ನೋಡ್ರಿ, ನಾವು ಏನಾದರೂ ಒಂದು ವಿಚಾರವನ್ನು ಸುಳ್ಳು ವಿಚಾರವನ್ನು ಹೇಳ್ಬೇಕಾಯ್ತ ನಮ್ಮಲ್ಲಿ ನಡುಕತ್ತೆ ಇರ್ತದೆ, ನಡುಕ್ತಾನೆ ಇರ್ತೀವಿ ನಾವು. ಹೌದು, ಹಂಗಾಯ್ತು ಹಿಂಗಾಯ್ತು ಹೇಳುವಷ್ಟರಲ್ಲಿ ನಡುಗ ಉಂಟಾಗ್ಬಿಟ್ಟು, ಹೌದಪ್ಪ ಬಸ್ಲಿಂಗ ನೀವು ಒಳ್ಳೆಯ ವ್ಯಕ್ತಿನೇ ಇದೀ, ಆದ್ರೆ ನೀ ಸುಳ್ಳು ಹೇಳಲ್ಲ, ಆದ್ರೆ ಇರುವಂಥ ನಿಜ ಸ್ಥಿತಿಯನ್ನು ನನ್ನ ಮುಂದೆ ಹೇಳುವುದು.
ಹೇಳ್ತಾನ. ಆಗ ಈ ಬಸಲಿಂಗನಿಗೆ ಅಂತದ, ಏನಪ್ಪ ಇವ ನಾನು ಅವಮಾನ ಮಾಡೀನಿ, ಇವ್ ಜಾತಿಯನ್ನು ಕಡೆಗಣಿಸೀನಿ ಅಂತ ಅನ್ನುವಂಥ ಭಾವನೆ ತಿಮ್ಮಪ್ಪರ ಬಗ್ಗೆ ಐತೇನು. ಹೇಳ್ತಾನಿವ, ಇಲ್ಲ ಇನ್ನೇನು ಆಪರೇಷನ್ ಮಾಡಿಬಿಡ್ರಿ ಬಸಲಿಂಗ ಹೇಳ್ತಾನೆ. ಇಲ್ಲಿ ಇನ್ನೇನು ನನ್ನ ಕಣ್ಣಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಬಿಡ್ರಿ, ಕಡಿಮೆ ಆಗ್ತದ ಅಂತ ಹೇಳ್ತಾನೆ. ಆಗ ತಿಮ್ಮಪ್ಪ ಇರುವ ನಿಜ ಸ್ಥಿತಿಯನ್ನು ಹೇಳ್ತಾನಲ್ಲಿ, ಇಲ್ಲ ಆಪರೇಷನ್ ಮಾಡೋಬೇಡ, ನಾ ಔಷಧಿ ಗುಳಿಗೆ ಕೊಡ್ತೀನಿ, ಅದರ ಮೇಲೆ ಕಡಿಮೆ ಹಾಕೋತಾ ಹೋಗ್ತದ ಅಂತ ಹೇಳುವಂಥ ಭಾವನೆಯನ್ನು ಹೇಳಿದಾಗ ಅವ ನಂಬಲ್ಲ. ಏನಪ್ಪ ನಾನು ತಿಮ್ಮಪ್ಪ ಬರೇ ಜಾತಿಯವನು, ಕೀಳು ಜಾತಿಯವನು, ಅವನು ಅವಮಾನ ಮಾಡೀನಿ, ಅದಕ್ಕೋಸ್ಕರ ಇವ ನನಗೆ ಆಪರೇಷನ್ ಮಾಡಲಾಗ್ಯಾನ, ನನ್ನ ಜಾತಿಯನ್ನು ನಾ ಅವಮಾನ ಮಾಡಿದಂತ ನನಗಿವ ಕಡೆಗಣಿಸ್ಲಾಕತ್ತಾನ ಅನ್ನುವಂಥ ಭಾವನೆಯಲ್ಲಿ ಅವ ಬೆಳ್ಕೋತ ಹೊಂಟು ಬಿಡ್ತದ. ಇಲ್ಲ ಅವ ಇರುವಂಥ ನಿಲ್ಲಿಸ್ತೀನಿ ಹೇಳ್ತಾನ ಡಾಕ್ಟರ್. ವೈದ್ಯಕೀಯ ವೃತ್ತಿ ಶ್ರೇಷ್ಠವಾದಂಥ ವೃತ್ತಿ, ಇನ್ನೊಬ್ಬರಿಗೆ ಅವಮಾನ ಮಾಡುವಂಥ ವೃತ್ತಿ ಅವನಲ್ಲಿ ಇರೋಲ್ಲ. ಆದ್ರೆ ಹಿರಿಯ ಜಾತಿಯವರೇ ಆ ರೀತಿಯಾಗಿ ತಿಳ್ಕೊಂಡು ಹೊಂಟ್ಬಿಟ್ಟಿರ್ತಾರ. ನೋಡ್ರಿ ಏನೂ ಆಗಲ್ಲ, ನಾ ಅದಿಲ್ಲಿ ನನ್ನನ್ನು ನಂಬಿ ನಾ ಅದು ಗುಣ ಮಾಡ್ತೀನಿ ಅಂತ ಹೇಳ್ತಾನ. ಅಷ್ಟಾದರೂ ಬಸಲಿಂಗ ನಂಬಲ್ಲ, ನಾನು ಜಾತಿಯನ್ನು ಕಡೆಗಣಿಸೀನಿ, ಅದಕ್ಕೋಸ್ಕರ ಇವರು ನನಗೆ ಆಪರೇಷನ್ ಮಾಡಲಾಗ್ಯಾರ ಅಂತೇಳಿ ಇವ ಮತ್ತೆ ಹೊರಗಡೆ ಹೋಗ್ತಾನ. ಹೋಗಿ ಹಲವಾರು ವ್ಯಕ್ತಿಗಳನ್ನು ಮತ್ತೆ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನ. ಹಿಂಗಾಯ್ತು, ಹಿಂಗೆ ಅವಮಾನ ಮಾಡಿದ ತಿಮ್ಮಪ್ಪ ನನಗತ್ತೆ. ನೋಡಿ, ಅವಮಾನ ಮಾಡುವಂಥ ಭಾವನೆ ಅದು ಏನೂ ಕಂಡು ಬರಲ್ಲ. ಇರುವಂಥ ನಿಜ ಸ್ಥಿತಿನ ಹೇಳ್ಯಾನವ. ಅವನು ಜಾತಿ ಮಾಡಾಕತ್ತಿಲ್ಲ, ಹಿರಿಯ ಜಾತಿಯವರು ಕಿರಿಯ ಜಾತಿಯವರು ಕಡೆಗಣಿಸಾಕತ್ತೀವಿ ನಾವು. ಅವ್ರು ಒಪ್ಪಿಗೆ ಐತಿ, ನಾವು ಅವ್ರು ಮುಟ್ಬೋದು, ಅವ್ರು ನಮ್ಮನ್ನು ಮುಟ್ಬೋದು ಅನ್ನುವಂಥ ಭಾವನೆ ಐತಿ. ಆದ್ರೆ ನಾವಾಗೇ ಕುತ್ಕೊಂಡ್ಗಿಸಿಂದ ನಮ್ಮನ್ನು ನಾವು ಹಾಳು ಮಾಡ್ಕೊತೀವಿ ಅಂತೇಳಿ ಇಲ್ಲಿ ಪಿ ಲಂಕೇಶ್ವರು ಹೇಳ್ತಾರ. ಅಷ್ಟಲ್ಲದೆ ಮತ್ತೆ ಒಬ್ಬ ಶ್ರೀಂಗ ತಮ್ಮದೇ ಜಾತಿಯಾದಂಥ ಒಬ್ಬ ರಾಜಕಾರಣಿ, ಊರಾಗ ರಾಜಕಾರಣಿಗಳು ಇದ್ದೇ ಇರ್ತಾರ. ರುದ್ರಪ್ಪ ಎನ್ನುವಂಥ ವ್ಯಕ್ತಿವ ಲಿಂಗಾಯತ ಸಮುದಾಯದ ರುದ್ರಪ್ಪ ಎನ್ನುವಂಥ ವ್ಯಕ್ತಿ ಕರ್ಕೊಂಡಿಸಿಂದ ಹೇಳ್ತಾನ, ಈ ರೀತಿಯಾಗಿ ತಿಮ್ಮಪ್ಪನವರು ನನ್ನನ್ನು ಕಡೆಗಣಿಸಕತ್ತಾರ, ಅವ್ರು ಕೀಳು ಜಾತಿ, ಅವ್ರ ಜಾತಿಗೆ ಅವಮಾನ ಮಾಡಿದೆ ಅಂತೇಳಿ ನನ್ನನ್ನು ಕಡೆಗಣಿಸಕತ್ತಾರ. ಯಾವುದಾದ್ರೂ ಒಬ್ಬ ಶ್ರೇಷ್ಠ ವೈದ್ಯರಿದ್ರೆ ಅವ್ರ ಬಳಿ ಕರ್ಕೊಂಡು ನೋಡಿರಿ, ನನ್ನ ಕಣ್ಣನ್ನು ಕಡಿಮೆ ಮಾಡೋಣ ಅಂತೇಳಿ ಎನ್ನುವಂಥ ಭಾವನೆಯಲ್ಲಿ ಅವ ಸಾಕು ಅಂತಾನೆ ಹೋಗ್ಬಿಡ್ತಾನೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪೇಜ್ ನಂಬರ್ 86. ಬಸಲಿಂಗನ ನೋವು ಕಡಿಮೆಯಾಗಲಿಲ್ಲ. ನೋಡಿ, ಇಷ್ಟೆಲ್ಲ ಹೇಳಿದ್ರು ಬೇರೆ ಬೇರೆ ಡಾಕ್ಟರ್ಗಳ ಬಳಿ ಹೋಗ್ತಾನ, ಎಲ್ಲರನ್ನು ಪರೀಕ್ಷೆ ಮಾಡ್ತಾನ. ಅಷ್ಟೆಲ್ಲ ಪರೀಕ್ಷೆ ಮಾಡೋಕ್ಕೂ ಆ ನೋವು ಕಡಿಮೆ ಆಗಲ್ಲ. ನೋಡ್ರಿ, ಟ್ರೀಟ್ಮೆಂಟ್ ಕೊಟ್ಟಂತ ವ್ಯಕ್ತಿ ತಿಮ್ಮಪ್ಪನಿಗೆ ಎಲ್ಲಾ ವಿಷಯಗಳು ಗೊತ್ತಾಗ್ತಾವ. ಅವ ಏನಾಗಿತ್ತು ಏನಿಲ್ಲ ಅದಕ್ಕೆ ನೋಡೇ ಶಸ್ತ್ರಚಿಕಿತ್ಸೆ ಮಾಡಿರ್ತಾನ, ಆಪರೇಷನ್ ಕಾರ್ಯವನ್ನು ಮುಗಿಸಿರ್ತಾನ. ಅದನ್ನ ಬಿಟ್ಟು ನಾವು ಬೇರೆ ಡಾಕ್ಟರ್ ಬಳಿ ಹೋದ್ರೆ ಅದು ಕಡಿಮೆ ಆಗಕ್ಕೆ ಸಾಧ್ಯನೇ ಇಲ್ಲ. ಆತಂಕ ಹೋಗಲಿಲ್ಲ. ಈ ಕಣ್ಣಿನ ರೋಗಕ್ಕೆ ಔಷಧಿ ಇದ್ದೇ ಇರುತ್ತದೆ ಎಂದು ನಂಬತೊಡಗಿದ. ನೋಡ್ರಿ, ಒಂದು ಆತಂಕ ಹೋಗಲೇ ಇಲ್ಲ ಬಲ್ಲಿ. ಆಗ ಈ ಕಣ್ಣಿಗೆ ಒಂದು ಏನಾದ್ರೂ ಇದ್ದೇ ಇರ್ತದ, ಒಂದು ನಮಗೇನೋ ಔಷಧಿ ಕೊಡ್ತಾರ, ಮಲ್ಲಮ್ಮನ ಕೊಡ್ತಾರ, ಹಚ್ಕೊಂಡಿದ್ರೆ ಕಡಿಮೆ ಆಗ್ತದ. ನೋಡ್ರಿ, ಇನ್ನೂ ಆದ್ರೂ ಅದೇ ಭಾವನೆ ಬಲ್ಲಿ ಅದ. ನೋಡ್ರಿ, ಶ್ರೇಷ್ಠ ಜಾತಿಯ ಅನ್ನುವಂಥ ಭಾವನೆ ಬಲ್ಲಿ ಅದಲ್ಲ. ಅದಕ್ಕೆ ಇವತ್ತು ತನ್ನನ್ನು ತಾನು ಹಾಳು ಮಾಡ್ಕೊಳಕತ್ತಾನ. ಇಲ್ಲಿ ಇದ್ದ ಡಾಕ್ಟರ್ನೆಲ್ಲ ನೋಡಿದ. ನೋಡ್ರಿ, ಎಲ್ಲಾ ಡಾಕ್ಟರ್ಗಳ ಬಲ್ಲಿ ಹೋದಿವ, ತಿಮ್ಮಪ್ಪನ ಕಡೆಗಣಿಸಿ ಎಲ್ಲಾ ಡಾಕ್ಟರ್ ಬಲ್ಲಿ ಅಡ್ಡಾಡ್ಲಕತ್ತ. ಕೊನೆಗೆ ತನ್ನ ಉಡಾಪೆಯ ಶೈಲಿಯಲ್ಲಿ ತಿಮ್ಮಪ್ಪನವರನ್ನು ನೋಡಿದ. ನೋಡ್ರಿ, ತನ್ನ ಉಡಾಪೆಯ ಶೈಲಿ, ಇಲ್ಲಿ ಉಡಾಪೆಯಲ್ಲಿ ಸುಳ್ಳು ಹೇಳುವಂತ ಶೈಲಿ. ಮೊದಲು ಸುಳ್ಳು ಹೇಳಬೇಕಂದ್ರೆ ಆಗ್ತಿರೋದಿಲ್ಲ. ಸುಳ್ಳು ಹೆಂಗೆ ಹೇಳಿ ನಾನು, ಸುಳ್ಳು ಹೇಳಿದ್ರು ನೋಡ್ರಿ ಹಲವಾರು ಜನರು ಸುಳ್ಳನ್ನು ಹೇಳ್ತಾರ. ಹೆಂಗ ಸತ್ಯಕ್ಕೆ ಹೊಡೆಯುವಂತ ಸುಳ್ಳನ್ನು ಹೇಳುವಂತ ಜನರದಾರ. ಹೌದಪ್ಪ, ಕರೆನೇ ಅನಿಸ್ತದ, ಅವ್ರು ಹೇಳಿದ್ದು ಸುಳ್ಳು ಹೇಳ್ತಾರ, ಅದು ಕರೆಯಾಗಿ ಕಂಡು ಬರ್ತದ. ಆದ್ರೆ ಇವ ಸುಮ್ಮನೆ ತನ್ನ ಸುಳ್ಳು ಹೇಳಿದ್ರೆ ಅವನು 2 ಎತ್ತುಗಳು ಸಾಟಿಯಾಗಿ ಮಾರಿಬಿಡ್ತಿದ್ದ, ಅದನ್ನು ಬದಲು ಮಾಡ್ಕೊಂಡ್ಬಿಡ್ತಿದ್ದ. ಎತ್ತು ಹಂಗದ ಹಿಂಗದ ಸ್ವಲ್ಪ ಏನ್ ಮಾಡಾಕತ್ತಿದ್ರು, ಇರಿದ್ರ ಸಲ ನಾವು ಕೊಡಾಕತ್ತೀರಿ ಎಂದಿದ್ರಂದ್ರ ಎಲ್ಲ ಯಾರು ತೊಗೊಂಡ್ಬಿಡ್ತಿರು. ಎತ್ತು ಮನ್ಕೋತಂದ್ರೆ ಯಾರು ತೊಗೊಳಕ್ ಸಾಧ್ಯ ಇಲ್ಲ. ನೋಡಿ, ಅಂತ ಬಸ್ಲಿಂಗ ಈ ಉಡಾಪೆ ತಿಮ್ಮಪ್ಪನ ಮೇಲೆ ಒಂದು ಸುಳ್ಳು ಹೇಳಿ ಇವ ಕೆಟ್ಟ ಡಾಕ್ಟರ್ ಅದನ್ನ, ನನಗೆ ಆಪರೇಷನ್ ಮಾಡಲಿಲ್ಲ, ನನ್ನ ಜಾತಿಯನ್ನು ಕಡೆಗಣಿಸಕತ್ತಾನ ಇವ, ನನ್ನ ಅವ ಮುಟ್ಟಿದ್ರೆ ನಾ ಅವನ ಜಾತಿಯನ್ನು ನಾ ಕಡೆಗಣಿಸೀನಿ, ಅದಕ್ಕೆ ನನಗೆ ಆಪರೇಷನ್ ಮಾಡಲಾಗ್ಯಾನ ಅಂತೇಳಿ ಒಂದು ಉಡಾಪೆಯ ಶೈಲಿಯಲ್ಲಿ ಇವ ನಂಬ್ಕೊಂಡು ಹೊಂಟುಬಿಟ್ಟಿವ. ತಿಮ್ಮಪ್ಪ ತನ್ನ ರೋಗಿಯಲ್ಲಿ ಆಗಿದ್ದ ಬದಲಾವಣೆಯನ್ನು ಗಮನಿಸಿದರು. ನೋಡ್ರಿ, ತಿಮ್ಮಪ್ಪ ಈ ಬಸಲಿಂಗನಲ್ಲಿ ಆದಂತ ಶೈಲಿ ಮೊದಲೇನು ಒಂದು ಮುಗ್ಧತೆ ಇವನಲ್ಲಿತ್ತು. ಮುಗ್ಧ ರೀತಿಯಲ್ಲಿ ಬಂದು ಸರ್ಕಾರ ದವಾಖಾನೆಗೆ ಬಂದು ಇವ ಟ್ರೀಟ್ಮೆಂಟ್ ಅನ್ನು ಪಡ್ಕೊಂಡು ಹೋಗಿದ್ದ. ಅದನ್ನೆಲ್ಲ ದುಡ್ಡಿಸಿ ಇಷ್ಟಾದ್ರೂ ಇವನಲ್ಲಿ ಆದಂತ ಬದಲಾವಣೆ. ಮೊದಲು ಹೆಂಗಿದ್ದೀವ, ಸರಳ ವ್ಯಕ್ತಿ ಇದ್ದವ. ಇವನಲ್ಲಿ ಏನು ಅಹಂಕಾರ ತುಂಬಿಕೊಂಡ್ಬಿಟ್ಟದ. ನಾನು ಎನ್ನುವಂತ ಭಾವನೆ, ನಾ ಶ್ರೇಷ್ಠ ಜಾತಿಯವನು, ನನಗಿಂತಲೂ ಈ ಡಾಕ್ಟರ್ ಕೀಳ, ನಮ್ಗಿಂತಲೂ ಡಾಕ್ಟರ್ ಕೀಳ ಜಾತಿಯಲ್ಲಿ ಇರ್ಬೋದು, ಆದ್ರೆ ಹುದ್ದೆಯಲ್ಲಿ ಶ್ರೇಷ್ಠ ಅದನ್ನ. ನಾನು ಪೇಷಂಟ್, ಅವನು ಡಾಕ್ಟರ್, ಅವನಿಗೆ ನಾವು ಗೌರವವನ್ನು ಕೊಡಲೇಬೇಕು. ಅದನ್ನೆಲ್ಲ ಬಿಟ್ಬಿಟ್ಟ. ಮೊದಲು ಕೊಟ್ಟಂತ ಗೌರವ ಆ ಬಸಲಿಂಗನಲ್ಲಿ ಇರಲಿಲ್ಲ. ಆತನ ಗಂಟಲು ದೊಡ್ಡದಾಗಿತ್ತು, ಅಂದ್ರೆ ಮಾತಿನ ಶೈಲಿ ದೊಡ್ಡದಾಗಿಬಿಟ್ಟಿತ್ತು. ಅಂದ್ರೆ ನಾ ಶ್ರೇಷ್ಠ ಎನ್ನುವಂತ ಮಾತು ಅಲ್ಲಿ ಬೇರೆ ಇರ್ತದೆ. ಕನಿಷ್ಠತೆಯ ಮಾತುಗಳೇ ಬೇರೆ, ಗರಿಷ್ಠತೆಯ ಮಾತುಗಳು ಬೇರೆ. ನಾ ಶ್ರೇಷ್ಠದೀನಿ, ನಾ ಭಾರಿ ಎನ್ನುವಂತ ಮಾತುಗಳು ನೋಡ್ರಿ, ಹೌದ್ರಿ ಸಾಹೇಬ. ಅಂದ್ರೆ ಹುದ್ದೆ ಆ ರೀತಿಯಾದ ಶ್ರೇಷ್ಠ ಜಾತಿಯವನ್ನ ಇರಲಿ, ಕನಿಷ್ಠ ಜಾತಿಯ ಇರಲಿ, ಆ ಹುದ್ದೆಗೆ ನಾವು ಗೌರವವನ್ನು ಕೊಡಬೇಕು.
ಅವನು ತನಗರಿವಿಲ್ಲದಂತೆ ಸಣ್ಣವನಾಗತೊಡಗಿದ. ನೋಡ್ರಿ, ಅವನು ಜಾತಿಯಲ್ಲಿ ಶ್ರೇಷ್ಠ ಇರ್ಬೋದು, ಆದ್ರೆ ನಮ್ಗೆ ಅರಿವಾಗದೆ ನಾವೇನ್ ಮಾಡ್ತೀವಿ, ಸಣ್ಣ ಜಾತಿಗೆ ಮಾತುಗಳು ಆ ರೀತಿ ನಮಗೆ ಮಾಡಿಸ್ಬಿಡ್ತಾವು. ನಾವು ಶ್ರೇಷ್ಠ ಎನ್ನುವಂಥ ಭಾವನೆ, ನಾನು ಎನ್ನುವಂಥ ಭಾವನೆ ನಂಬಲ್ಲಿ ಮೂಡಿತಂದ್ರ ನಾವು ಯಾವಾಗಲೂ ಸಣ್ಣವರಾಗ್ತಾನೆ ಹೋಗ್ತೀವಿ. ಅಂದ್ರೆ ಅಹಂಕಾರ ತುಂಬಿಡುತ್ತೆ ನಂಬಲ್ಲಿ. ಆ ಅಹಂಕಾರ ಏನ್ ಮಾಡ್ತದೆ, ನಮ್ಮನ್ನು ಸಣ್ಣತನ, ನೀ ಎಷ್ಟ ನೀನು ನೋಡಿಲ್ಲ ನಾನು. ನೋಡ್ರಿ, ಈ ರೀತಿಯಾದಂಥ ಭಾವನೆ ನಂಬಲ್ಲಿ ಇರಬಾರ್ದು. ನಮಗಿಂತಲೂ ಶ್ರೇಷ್ಠ ಆಗಿರ್ತಾರ. ಒಂದು ವಿಷಯದಲ್ಲಿ ನಾ ಶ್ರೇಷ್ಠ, ಇನ್ನೊಂದು ವಿಷಯದಲ್ಲಿ ಇನ್ನೊಬ್ಬ ವ್ಯಕ್ತಿ ಶ್ರೇಷ್ಠ ಇರ್ತಾನ. ಅದನ್ನು ನಾವು ರೂಢಿಸ್ಕೊಳ್ಬೇಕು ಮೊದಲ. ನಾ ಶ್ರೇಷ್ಠ ಇದೀನಿ, ನಾನು ಎನ್ನುವಂಥ ಅಹಂಕಾರ ಮನುಷ್ಯರಲ್ಲಿ ಯಾವಾಗ ನಿರ್ಮೂಲನೆ ಆಗ್ತದ, ಅವಾಗ ನಮಗ ಮುಕ್ತಿ ಸಿಗ್ತದ, ದಾರಿ ಸುಗಮ ಆಗ್ತದ. ಅದನ್ನ ಬಿಟ್ಟು ನಾನು ಎನ್ನುವಂಥ ಭಾವನೆ ನಂಬಲ್ಲಿ ಉಳಿತಂದ್ರ, ಇಲ್ಲಿ ಬಸ್ಲಿಂಗನ್ನು ಮೊದಲು ಇರಲಿಲ್ಲ. ಹೆಂಡತಿ ರಾಧಾಂತ ಮಾಡಿದ ತಕ್ಷಣ ಇವ ಶ್ರೇಷ್ಠ ಜಾತಿ ಅವ, ನಾನು ಶ್ರೇಷ್ಠ ಜಾತಿ ಅವ ಎನ್ನುವಂಥ ಭಾವನೆ ಇವನ್ ಬಳಿ ಬಂದ್ಬಿಡ್ತು. ಅವನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪತೊಡಗಿತು. ನೋಡ್ರಿ, ಅವನ ಕಾಯಿಲೆ ದೇಹದ ಮಟ್ಟವಾಯ್ತು. ಕಣ್ಣಿನ ನೋವು, ಎಡಗಣ್ಣಿನ ನೋವು ಇತ್ತಲ್ಲ, ಅದು ಹೋಯ್ತು ಮನಸ್ಸಿಗೆ ಒಂದು ಸ್ತರವನ್ನು ಉಂಟು ಮಾಡಿತ್ತು. ಮನಸ್ಸಿನ ಮೇಲೆ ಪರಿಣಾಮ ಬೀರ್ಲಾಗತ್ತದು. ಯಾವ ರೀತಿ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಂದ್ರ, ಅವನು ಮೇಲ್ಜಾತಿಯವ, ನಾನು ಕೆಳಜಾತಿಯವ ಎನ್ನುವಂಥ ಭಾವನೆ ಅವನ ಬಂದು ಮೂಡ್ಲಕತ್ತು. ನೋಡ್ರಿ, ಎಷ್ಟು ನೋವದ, ಆ ನೋವಿಗೆ ಮಾತ್ರ ನಾವು ಮಲ್ಲ ಮುಟ್ಟುದು. ಮನಸ್ಸಿಗೆ ಯಾವುದೋ ಔಷಧ ಕೊಡ್ಲಾಕ್ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಎರಡು ಮನಸ್ಸುಗಳು ಕಂಡು ಬರ್ತಾವು, ಒಂದು ಒಳ್ಳೆಯ ಮನಸ್ಸು, ಒಂದು ಕೆಟ್ಟ ಮನಸ್ಸು. ಒಂದು ಮನಸ್ಸು ಹೇಳ್ತದ ನಡಿ ಕಾಲೇಜ್ ಹೋಗಾಮ ಅಂತ ಹೇಳ್ತದ, ಇನ್ನೊಂದು ಮನಸ್ಸು ಬ್ಯಾಂಕ್ ನಡಿ ಒಂದು ಬಿಡು ಕುಂತೀವಲ್ಲ ಸಾಕು, ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಡಾಮು, 12 ಬಸ್ ಇರ್ತದ, ಊರಿಗೆ ಹೋಗ್ಬಿಡಾಮು ಎನ್ನುವಂತ. ನೋಡ್ರಿ, ನಮ್ಮಲ್ಲಿ ಎರಡು ಚಂಚಲವಾದಂಥ ಮನಸ್ಸುಗಳು ಇರ್ತಾವ. ನೋಡ್ರಿ, ನಾವು ಏನಾದ್ರೂ ಹಿಡಿದಿಟ್ಕೋಬಹುದು, ಮನಸ್ಸನ್ನು ಹಿಡಿದಿಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅತಿ ವೇಗವಾಗಿ ಚಲಿಸುವಂತ ವಸ್ತು ಅಂದ್ರೆ ಮನಸ್ಸಿಗೆ ನಾವು ಹೇಳ್ತೀವಿ. ನೋಡ್ರಿ, ಎಲ್ಲಾ ರೀತಿಯಾದಂಥ ವಿಮಾನಗಳು ಕಂಡಿಡಿದಾರೆ, ಹೆಲಿಕಾಪ್ಟರ್ಗಳು ಕಂಡಿಡಿದಾರೆ ಅಂದ್ರೂ ಮನಸ್ಸಿನಷ್ಟು ಸ್ಪೀಡ್ ಆಗಿ ಆ ಸ್ಥಳವನ್ನು ಮುಟ್ಲಕ್ಕೆ ಸಾಧ್ಯನೇ ಇಲ್ಲ. ನೋಡ್ರಿ, ವಿದ್ಯುತ್ ಸಂಪರ್ಕನೂ ಹೇಳ್ಬೋದು. ಆ ವಿದ್ಯುತ್ ಸಂಪರ್ಕಕ್ಕಿಂತಲೂ ಆಟೋಮೆಟಿಕ್ ಆಗಿ ಸ್ಪೀಡ್ ಆಗಿ ಹೋಗುವಂಥದ್ದು ಮನಸ್ಸು. ನಾವು ಇಲ್ಲಿದ್ದೀವಿ, ಇವತ್ತು ನಮ್ಮ ಮನಸ್ಸನ್ನು ಬೆಂಗಳೂರಿಗೆ ಕಳಿಸ್ಬೋದು, ಮುಂಬೈಗೆ ಕಳಿಸ್ಬೋದು. ನೋಡ್ರಿ, ನಾವು ನೋಡಿದಂಥ ಸ್ಥಳಕ್ಕೆ ಮಾತ್ರ ಹೋಗ್ತದೆ ಮನಸ್ಸು, ನೋಡ್ಲಾರ್ದಂಥ ಸ್ಥಳಕ್ಕೆ ಹೋಗ್ಲಾಕೈತಿ. ನೋಡ್ರಿ, ನಾವು ಟಿವಿಯಲ್ಲಿ ಯಾರು ನೋಡಿರ್ಬೋದು, ಎಲ್ಲಾದ್ರೂ ನೋಡಿರ್ಬೋದು, ಆ ಸ್ಥಳಕ್ಕೆ ಇಮಿಡಿಯೇಟ್ ಆಗಿ ಆ ಮನಸ್ಸು ಹೋಗಿಬಿಡ್ತದೆ. ಈ ರೀತಿಯಾಗಿ ಇವನು ದೇಹದ ಮಟ್ಟವನ್ನು ಬಿಟ್ಟು ಮಾನಸಿಕ ಮಟ್ಟವನ್ನು ಬಿಟ್ಬಿಡ್ತದೆ. ಬಸಲಿಂಗನಿಗೆ ಮನಸ್ಸಿಗೆ ಅಗಾಧವಾದಂಥ ಪರಿಣಾಮ ಬೀರ್ಬಿಡ್ತೀವಿ. ಈ ರೀತಿಯಾಗಿ ಹಾಳು ಮಾಡಿದ್ರಲ್ಪ, ನನ್ನ ಜಾತಿಯನ್ನು ಹಾಳು ಮಾಡಿದ್ರಲ್ಪ ತಿಮ್ಮಪ್ಪ ಎನ್ನುವಂಥ ಮಾನಸಿಕವಾಗಿ ಇವನು ಹೊಂದಲಕತ್ಬಿಟ್ಟ. ತಿಮ್ಮಪ್ಪ ನೋವಿನಿಂದಲೇ ಹೇಳಿದರು. ನೋಡ್ರಿ, ಅವ ತಿಮ್ಮಪ್ಪಲ್ಲಿ ಒಂದು ನೋವಿನಿಂದಲೇ ಹೇಳ್ತಾನವ. ಈ ರೀತಿಯಾಗಿ ಆಯ್ತಲ್ಪ, ಕಣ್ಣಿನ ನೋವು ಒಂದೈತಿ, ಅದ್ರ ಜೊತೆ ಏನಾಯ್ದ, ಜಾತಿಯನ್ನು ಕೆಡಿಸ್ಬಿಟ್ಟಾರ ಎನ್ನುವಂಥ ನೋವು. ಎರಡು ನೋವುಗಳು ಇಲ್ಲಿ ತಿಮ್ಮಪ್ಪನ ಕಾಡ್ಲಕತ್ತವು. ಬಸಲಿಂಗಪ್ಪ, ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟರ್ ಆಗಿ. ನೋಡ್ರಿ, ಡಾಕ್ಟರ್ ಹೇಳ್ತಾನ, ಇಲ್ರಿ ಬಸಲಿಂಗಪ್ಪನವರೇ, ನೀವು ಮುಟ್ಟಿದ್ದು ನಾನು ಕೀಳ ಜಾತಿಯ, ನಿಮ್ಮ ಜಾತಿಯನ್ನ ಅವಮಾನ ಮಾಡ್ಬೇಕಂತ ನಾವು ಮುಟ್ಟಿಲ್ಲ. ನಾನು ಡಾಕ್ಟರ್ ಆಗಿ ನಿಮಗೊಂದು ಶಸ್ತ್ರಚಿಕಿತ್ಸೆ ಮಾಡಬೇಕು, ಆಪರೇಷನ್ ಮಾಡಬೇಕು ಅನ್ನುವಂಥ ಭಾವನೆದಾಗ ನಾನು ಮುಟ್ಟಿನಿ. ಇಲ್ಲ ಅಂದ್ರೆ ನಾನು ನಿಮ್ಮನ್ನು ಮುಟ್ಟುತ್ತಿದ್ದಿಲ್ಲ. ಡಾಕ್ಟರ್ ಮತ್ತು ಪೇಷಂಟ್ ಎನ್ನುವಂಥ ಭಾವನೆಯಲ್ಲಿ ನಾನು ನಿಮ್ಮನ್ನು ಮುಟ್ಟೀನಿ. ನೀವು ಮೇಲ್ಜಾತಿಯವರು, ನಿಮ್ಮ ಜಾತಿಯನ್ನು ಅವಮಾನ ಮಾಡಬೇಕು ಅನ್ನುವಂಥ ಭಾವನೆಯಲ್ಲಿ ನಾನಿಲ್ಲ ಅಂತೇಳಿ ಹೇಳ್ತಾನೆ. ಆದರೆ ನಿನ್ನಂಥ ಮುಗ್ಧ ಮನಸ್ಸಿನಲ್ಲಿ ಕೂಡ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದುದನ್ನು ಮಾಡಿದೆ. ನೋಡ್ರಿ, ಮುಟ್ಟಿಸಿಕೊಂಡವನು, ಮುಟ್ಟುವಿಕೆ, ಈ ಮುಗ್ಧವಾದಂಥ ಮನಸ್ಸು ಮೊದಲು ನೋಡ್ರಿ ಯಾವ ರೀತಿಯಾಗಿತ್ತು, ಅವನ ಸರಳತೆ ಯಾವ ರೀತಿಯಾಗಿತ್ತು. ಎತ್ತುಗಳನ್ನು ಮಾರುವಾಗ ಸುಳ್ಳು ಹೇಳಬೇಕಂದ್ರೂ ಅವನಲ್ಲಿ ಸುಳ್ಳು ಬರ್ತಾ ಇದ್ದಿಲ್ಲ. ಅಂತ ಮುಗ್ಧವಾದಂಥ ಮನಸ್ಸಿನ ವ್ಯಕ್ತಿ ನೀವು ಬಸಲಿಂಗದೀನಿ ಅಂತೇಳಿ ನಿಮಗೆ ಮುಟ್ಟೀನ್ರಿ. ನಿಮಗೆ ಟ್ರೀಟ್ಮೆಂಟ್ ಮಾತ್ರ ಕೊಟ್ಟಿನ್ರಿ, ನಿಮ್ಮ ಜಾತಿಯನ್ನು ಕಡೆಗಣಿಸಿಲ್ಲ, ನಾನು ನಿಮ್ಗೆ ಯಾವುದೇ ರೀತಿಯಾದಂಥ ಅವಮಾನವನ್ನು ನಾ ಮಾಡಿಲ್ಲ ಅಂತೇಳಿ ಒಂದು ಮುಗ್ಧ ಮನಸ್ಸಿನಿಂದ ಇಲ್ಲಿ ಡಾಕ್ಟರ್ ಸರ್ಕಾರಿ ವೈದ್ಯನಾದಂಥ ತಿಮ್ಮಪ್ಪನವರು ಹೇಳ್ತಾರೆ. ಇಲ್ಲಿ ಅದು ನಿನ್ನ ತಪ್ಪಲ್ಲ, ಇದಕ್ಕಾಗಿ ನಾನು ಯಾರನ್ನೂ ಬೈಯುವುದಿಲ್ಲ. ಅದು ನಿನ್ನ ತಪ್ಪಲ್ರಿ ಬಸಲಿಂಗಪ್ಪನವರೇ, ಅದು ಇದಕ್ಕಾಗಿ ನಾ ಯಾರನ್ನೂ ಬೈಯಲ್ಲ. ನನ್ನ ವೈದ್ಯಕೀಯ ವೃತ್ತಿ ಅದ, ಅದಕ್ಕೋಸ್ಕರ ನಾನು ಮುಟ್ಟೀನಿ, ನಂದೇ ತಪ್ಪಿದ್ರಾಗ ನಿಮ್ಮದೇನೂ ತಪ್ಪಿಲ್ಲ ಅಂತೇಳಿ ಅವ್ರು ಹೇಳ್ತಾರ. ನೀನು ಈ ಸಲ ಒಂದು ಕೆಲಸ ಮಾಡು. ನೋಡ್ರಿ, ಅದಕ್ಕೆ ಲಾಸ್ಟಿಗೆ ಇವ್ರು ಹೇಳ್ತಾರ, ಬಸಲಿಂಗಪ್ಪನವ್ರೆ, ನೀವು ಈ ಸಲ ಒಂದು ಕೆಲಸವನ್ನು ಮಾಡ್ರಿ, ಆ ಕೆಲಸ ಮಾಡ್ರಿ, ನಿಮ್ ಕಣ್ಣು ಆರಾಮಾಗ್ತದ. ನನ್ನಿಂದ ನಿಮ್ಗೆ ಅವಮಾನ ಆಗ್ಯದ, ಆ ಅವಮಾನಕ್ಕೆ ನಾನು ಪಶ್ಚಾತ್ತಾಪ ಪಡ್ತೀನಿ. ನನ್ನ ತಪ್ಪಿಗೆ ನಿಮ್ಮಲ್ಲಿ ಕ್ಷಮೆ ಇರಲಿ. ನೋಡ್ರಿ, ಹಿರಿಯ ಜಾತಿಯವರಿಗೆ ಇವ ಡಾಕ್ಟರ್ ಮತ್ತು ಪೇಷಂಟ್ ಆಗಿ ನಾವು ನೋಡಿದಾಗ ಡಾಕ್ಟರ್ ಶ್ರೇಷ್ಠ ಇದೆ. ಅಂತ ಡಾಕ್ಟರ್ ತಿಮ್ಮಪ್ಪನವರೇ ಅವರಿಗೆ ಬಸಲಿಂಗನಿಗೆ ಅಂಗಲಾಚಿ ಬೀಳ್ಕೊಳಕತ್ತಾರ. ಹೌದ್ರಿ, ನನ್ನಿಂದ ತಪ್ಪಾಗ್ಯದ, ನನ್ನನ್ನು ಕ್ಷಮಿಸಿಬಿಡ್ರಿ. ನಿಮ್ಮ ಜಾತಿಯನ್ನು ಅವಮಾನ ಮಾಡ್ಬೇಕಂತ ನಾನು ನಿಮ್ಮನ್ನು ಮುಟ್ಟಿಲ್ಲ. ನಾವು ಒಂದು ವೈದ್ಯಕೀಯ ವೃತ್ತಿಯಿಂದ ನಿಮಗೆ ಆದಂಥ ಸಮಸ್ಯೆಗೆ ನಾವು ಪರಿಹಾರ ಮಾಡ್ಬೇಕಂತೇಳಿ ನಾನು ನಿಮ್ಮನ್ನು ಮುಟ್ಟೀನಿ ಅಂತೇಳಿ ಅಲ್ಲಿ ಡಾಕ್ಟರ್ ತಿಮ್ಮಪ್ಪ ಹೇಳ್ತಾನ. ನನ್ನಿಂದ ನಿಮ್ಗೆ ಅವಮಾನ ಆಗ್ಯದ, ಈ ಸಲ ಒಂದು ಕೆಲಸವನ್ನು ಮಾಡಿ, ನಾ ಒಂದು ಕೆಲಸ ಹೇಳ್ತೀನಿ, ಆ ಕೆಲಸವನ್ನು ನೀವು ಮಾಡಿ. ನನ್ನ ಹೆಸರನ್ನು ಹೇಳಿ ಡಾಕ್ಟರ್ ಚಂದ್ರಪ್ಪನವರನ್ನು ನೋಡ್ರಿ, ನನ್ನಂತೆ ಶ್ರೇಷ್ಠವಾದಂಥ ಡಾಕ್ಟರ್ ಒಬ್ಬರದಾರ, ಡಾಕ್ಟರ್
ಚಂದ್ರಪ್ಪ ಎನ್ನುವಂತ ವ್ಯಕ್ತಿ ಅವರು ನಿಮ್ಮ ಜಾತಿಯವರೇ, ಅಂದ್ರೆ ಶ್ರೇಷ್ಠ ಜಾತಿಯ ಡಾಕ್ಟರ್ ಅವರದಾರ ಚಂದ್ರಪ್ಪ ಅನ್ನೋ. ನಾವು ಕನಿಷ್ಠ ಡಾಕ್ಟರ್ ತಿಮ್ಮಪ್ಪ ಕನಿಷ್ಠ ಜಾತಿಯ ಡಾಕ್ಟರ್ ಇವರು ಇರ್ಬೋದು, ಆದ್ರೆ ಶ್ರೇಷ್ಠ ಜಾತಿಯ ಒಂದು ನೋಡ್ರಿ ಡಾಕ್ಟರಲ್ಲಿ ನಾವು ಶಿಕ್ಷಣ ಪಡಿಲಕ್ಕೆ ಬಂದೀವಿ ಅಂದಾಗ ಇಲ್ಲಿ ಜಾತಿ ಪ್ರಜ್ಞೆ ಒಟ್ಟ ಕಾಣಲ್ಲ ನೋಡ್ರಿ. ಕೆಳ ಜಾತಿ ಮೇಲ್ ಜಾತಿ ಅಂತೇಳಿ ನಾವು ಶಿಕ್ಷಣವನ್ನು ಯಾರಿಗೂ ಕೊಡಲ್ಲ. ಅದಕ್ಕೆ ಸಮವಸ್ತ್ರ ವ್ಯವಸ್ಥೆಯನ್ನು ಮಾಡೀವಿ, ಎಲ್ಲರಿಗೆ ಆಸನ ವ್ಯವಸ್ಥೆ ಒಂದೇ ಐತಿ. ಇಷ್ಟೆಲ್ಲ ಇದ್ರೂ ನಾವು ಜಾತಿಯನ್ನು ಹೋಗಲಾರ್ಸಕ್ಕೆ ಸಾಧ್ಯನೇ ಆಗಿಲ್ಲ ನೋಡ್ರಿ. ನಾನು ಮೇಲ್ಜಾತಿಯ ಡಾಕ್ಟ್ರಿಗೆ ಹೇಳ್ತೀನಿ, ಆ ಡಾಕ್ಟರ್ ಬಳಿ ಹೋಗಿಸಿನಿ ಏನ್ ಮಾಡ್ರಿ ನೀವು ಟ್ರೀಟ್ಮೆಂಟ್ ಅಂತ ತಗೋರಿ ಅಂತೇಳಿ ಅಲ್ಲಿ ಬಸವನಿಗೆ ಹೇಳ್ತಾನವ. ಚಂದ್ರಪ್ಪನನ್ನು ನೋಡು, ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರ್, ಏನು ತಪ್ಪು ತಿಳಿಯಬೇಡ ಅಂದರು. ಅವರು ನನ್ನಷ್ಟು ಒಳ್ಳೆಯ ಡಾಕ್ಟರ್ ಅದರ, ನಾನು ನಿಮ್ಗೆ ಅವಮಾನ ಮಾಡೀನಿ ಅಂತ ನಿಮ್ಗೆ ಅನಿಸ್ತಿರ್ಬೇಕು. ನಿಮ್ಮದೇ ಜಾತಿ ಆದಂಥ ಚಂದ್ರಪ್ಪನ ಅವ್ರಿಗೂ ನೀವು ಭೇಟಿ ಯಾರಿ, ಅವ್ರು ನಿಮಗೆ ಏನ್ ಮಾಡ್ತಾರ, ನಿಮ್ಮ ಕಣ್ಣಿನ ನೋವನ್ನು ಪರಿಹಾರ ಮಾಡ್ತಾರ. ನೀವು ಇಷ್ಟೇ ಸುಮ್ಮನೆ ಕೂಡ್ಕೋತ ಹೋದ್ರಿ ಅಂದ್ರೆ ಎಡಗಣ್ಣಿನ ನೋವು ಬಲಗಣ್ಣನ್ನು ನಾಶ ಮಾಡ್ತದ. ಈಗ ಆಲ್ರೆಡಿ 80% ನಿಮ್ಗೆ ಎಡಗಣ್ಣು ಹೋಗ್ಬಿಟ್ಟದ, ಇನ್ನು ಉಳಿದಿದ್ದೆ 20%. ಆ ಕಣ್ಣು ಹೋದ್ರೂ ಚಿಂತಿಲ್ಲ, ಬಲಗಣ್ಣ ನಿಮ್ಗೆ ಉಳಿತದ ನೋಡ್ರಿ. ಒಂದನ್ನು ಕಣ್ಣು ಒಂದು ಅವಲಂಬಿಸಿರ್ತದ. ಈ ಕಣ್ಣು ಎಷ್ಟು ಮಂದ ಹಾಕೋತ ಹೋಗ್ತದ, ದಿನಂಪ್ರತಿ ಈ ಕಣ್ಣಿನ ಆಪರೇಷನ್ ಮಾಡ್ತಿದ್ರ ಅಂದ್ರೆ ಬಲಗಣ್ಣು ಮಂದ ಹಾಕೋತನೇ ಹೋಗ್ತದೆ. ಎರಡೂ ಕಣ್ಣು ಕಾಣಲ್ಲ ನಮಗೆ. ಒಂದು ನೋಡ್ರಿ, ನಾವು ಆಪರೇಷನ್ ಮಾಡೋಕೆ ಒಂದೇ ಕಣ್ಣು ಆಪರೇಷನ್ ಮಾಡ್ತಾರೆ, ಒಂದೇ ಮಂದಾಗಿರ್ತದೆ, ನಮ್ಗೆ ಎರಡೂ ಮಂದಾಗಲ್ಲ. ಅದಕ್ಕೆ ಇವ್ ಹೇಳ್ತಾನೆ ಎಡಗಣ್ಣಿನ ಜೊತೆ ಬಲಗಣ್ಣನ್ನು ನಾಶ ಆಗಿಬಿಡ್ತದ. ಅದಕ್ಕೆ ನೀವು ಹೋಗಿ ಡಾಕ್ಟರ್ ಚಂದ್ರಪ್ಪನ ಕೇಳಿ, ಅವನು ಮೇಲ್ಜಾತಿಯ ಡಾಕ್ಟರ್ ಅದಾನ, ಅವನು ನನ್ನಷ್ಟೇ ಒಳ್ಳೆಯ ಡಾಕ್ಟರ್ ಅದಾನ ಅಂತೇಳಿ ಇಲ್ಲಿ ತಿಮ್ಮಪ್ಪ ಬಸಲಿಂಗನಿಗೆ ಹೇಳ್ತಾನ. ಈಗ ಕೂಡ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರನ್ನು ದ್ವೇಷಿಸದಿದ್ದರೂ ಅವರ ಬಗ್ಗೆ ಒಂದು ರೀತಿಯ ಸವಾಲು ಬೆಳೆದಿತ್ತು ನೋಡ್ರಿ. ಈಗ ಕೂಡ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರು ದ್ವೇಷಿಸದಿದ್ದರೂ ಅವರ ಬಗ್ಗೆ ಒಂದು ಸವಾಲು ನೋಡ್ರಿ. ಯಾಕೆ ಸವಾಲು ಅಂದ್ರೆ, ಇವ ನನಗೆ ಇನ್ನೇನು ಹೋಗಿರ್ತಾನೆ, ಇವ ಮತ್ತೆ ಹೋಗಿ ನನಗೆ ಆಪರೇಷನ್ ಮಾಡುವಂತಾನ. ಆಪರೇಷನ್ ಮಾಡೋಕ್ಕೇನು ಅವಶ್ಯ ಇಲ್ಲ, ಒಂದೇ ಸಲ ಕಣ್ಣಿಗೆ ಆಪರೇಷನ್ ಮಾಡೋದು, 2-3 ಸಲ ಮಾಡ್ಲಾಕ್ ಸಾಧ್ಯನೇ ಇಲ್ಲ. ನಾವು ಔಷಧಿಗಳಿಗೆ ಕೊಡ್ತೀನಿ ಕಡಿಮೆ ಆಗ್ತದೆ ಅಂತ ಹೇಳ್ತಾನೆ ಇವ. ಅದಕ್ಕೆ ಇವ ಏನು ತಿಳ್ಕೊತಾನ, ನಾ ಇವನ ಕೆಳ ಜಾತಿ ಅವ, ಇವನ್ ಜಾತಿಯನ್ನು ಕಡೆಗಣಿಸೀನಿ, ಅದಕ್ಕೆ ಇವ ನನಗೆ ಆಪರೇಷನ್ ಮಾಡಲಾಗ್ಯಾನ ನೋಡ್ರಿ. ಅಷ್ಟು ದ್ವೇಷ ಇದ್ದರೂ ಸಹಿತ ಆದ್ರೆ ಅವನ ಬಗ್ಗೆ ಸವಾಲು ಬೆಳೆದಿತ್ತು ನೋಡ್ರಿ. ಇವೊಂದು ಏನೋ ಹೇಳೋಣ, ಆ ಸವಾಲನ್ನು ಭೇಟಿ ನಿಲ್ಬೇಕು, ಅಲ್ಲಿ ಚಂದ್ರಪ್ಪನಿಗೆ ಹೋಗಿ ನಾ ಭೇಟಿ ಆಗ್ಬೇಕು ಅಂತ ಬಸಲಿಂಗ ತಿಳ್ಕೊತಾನೆ. ತಾನು ಅವರ ಬಗ್ಗೆ ಮತ್ತು ಅವರ ಜಾತಿಯನ್ನು ಕುರಿತು ಮಾತನಾಡಿದ್ದೆಲ್ಲ ಅವರಿಗೆ ಗೊತ್ತಾಗಿರಬಹುದೆಂಬ ಆತಂಕ ಹುಂಬುತನವಾಗಿ ಜಂಬವಾಗಿ ಬದಲಾಯಿತು ನೋಡ್ರಿ. ಈ ರೀತಿಯಾಗಿ ನಾನು ಡಾಕ್ಟರ್ ತಿಮ್ಮಪ್ಪನವರನ್ನು ಏನ್ ಮಾಡೀನಿ, ಕೀಳು ಜಾತಿಯವ, ಅವರ ಜಾತಿಯನ್ನು ಏನ್ ಮಾಡೀನಿ, ನಾ ಕಡೆಗಣಿಸ್ಬಿಟ್ಟೀನಿ. ಅದು ಅವ್ರಿಗೆ ಏನಾದರೂ ತಿಳಿದಿರಬೇಕು ನೋಡ್ರಿ. ನಮ್ಮಲ್ಲಿ ಹುಂಬತನ ಅಂದ್ರೆ ನಾವು ಮಾಡುವಂಥ ಜಂಬ, ನಮ್ಮಲ್ಲಿ ನಾನು ಎನ್ನುವಂಥ ಜಂಬ ಇತ್ತಂದ್ರೆ ಆ ಹುಂಬತನದಾಗ ಹೇಳ್ಕೊಂಡು ಹೋಗ್ಬೇಕು. ಏನು ಹುಂಬತನ ಮಾಡ್ತೀವ ನೀನು, ಹೇಳಿ ತಿಳಿಯಲ್ಲ ನಿನಗತ್ತ ನಾವು ಅಂತೀವಲ್ಲ. ಈ ರೀತಿಯಾಗಿ ಒಂದು ಹುಂಬತನ ಅಂದ್ರೆ ಏನು ಹೇಳಿದ್ರು ತಿಳ್ಕೊಳ್ಳಾದಂಥ ಸ್ಥಿತಿ ಅವ್ರ ಬಳಿ ಬೆಳೆದಿರ್ತದೆ. ಏನು ತಿರುಗಿ ಸೆಕೆಂಡರಿ ಕ್ಲಾಸಿಗೆ ನೀ ಬಂದು ಇನ್ನ ಏನಪ್ಪ ಹುಂಬತನದಾಗೆ ಇರ್ತಲ್ಲ ಅಂದ್ರೆ ಒಂದು ಮಾನಸಿಕ ಸ್ತರವಾಗಿ ಅವನ ಮಟ್ಟ ಕೆಳಮಟ್ಟದಲ್ಲಿ ಇರ್ತದೆ ಅಂತ. ಆ ರೀತಿಯಾಗಿ ತನ್ನ ಹುಂಬತನದಲ್ಲಿಯೇ ತನ್ನ ಜಂಬದಲ್ಲಿಯೇ ಬೆಳವಣಿಗೆ ಅನ್ಕೋತ ಹೋಗ್ಬಿಡ್ತಾನೆ ಇವ. ಅಂದ್ರೆ ಹೌದು ಇವ ನಮ್ಮ ಜಾತಿಯನ್ನು ಕಡೆಗಣಿಸ್ಬಿಟ್ಟಾನ. ಅದೇ ರೀತಿಯಾಗಿ ಇಲ್ಲಿ ಡಾಕ್ಟರ್ ತಿಮ್ಮಪ್ಪ ಹೇಳಿದಂಥ ಮಾತಿಗೆ ಬಸಲಿಂಗ ಬೆಳಕೋತಾನೆ ಹೊಂಟ್ಬಿಡ್ತಾನ. ಜಂಬವಾಗಿ ಬದಲಾಯಿತು ಅಂದ್ರೆ ತನ್ನಲ್ಲಿ ಜಂಬ, ಶ್ರೇಷ್ಠ ಜಾತಿಯವಾಗಿರುವಂಥ ಜಂಬ ಅವನಲ್ಲಿ ಇತ್ತು. ಆತ ತಿಮ್ಮಪ್ಪನವರಿಂದ ಹೊರಗೆ ಬಂದೊಡನೆ ರಾಜಕಾರಣಿ ರುದ್ರಪ್ಪನನ್ನು ಕೇಳಿ ನೋಡ್ರಿ, ಡಾಕ್ಟರ್ ತಿಮ್ಮಪ್ಪನಿಂದ ದವಾಖಾನೆ ಹೊರಗೆ ಬಂದಿಸಿದ ಈ ರಾಜಕಾರಣಿ ಅವನದೇ ಜಾತಿಯಾದ ಲಿಂಗಾಯತ ಜಾತಿಯ ರಾಜಕಾರಣಿ ರುದ್ರಪ್ಪ ಬಲ್ಲಿ ಕೇಳ್ತಾನ, ಯಾರಪ್ಪ ಇವ ಚಂದ್ರಪ್ಪ ಎನ್ನುವಂಥ ಡಾಕ್ಟರ್ ನಮ್ಮ ಜಾತಿಯವನೇನಂತ, ಒಳ್ಳೆ ಡಾಕ್ಟರ್ ಅಂತ, ಆ ಡಾಕ್ಟರ್ ಭೇಟಿಯಾಗಮ್ಮು ಅಂತೇಳಿ ಅಲ್ಲಿ ರಾಜಕಾರಣಿ ರುದ್ರಪ್ಪನನ್ನು ಕೇಳಿ ಚಂದ್ರಪ್ಪನ ಜಾತಿ ತಿಳಿದುಕೊಂಡ ನೋಡ್ರಿ. ಅವ ತಿಮ್ಮಪ್ಪ ಹೇಳ್ಯಾನಂದ್ರು ಅವ್ನ ಮ್ಯಾಗ ವಿಶ್ವಾಸ ಇಲ್ಲ ಅವಾಗ. ಮತ್ತೆ ನೀವು ರುದ್ರಪ್ಪನ ಕೇಳ್ತಾನ, ಅವ ನಮ್ದೇ ಜಾತಿ ಅವನಂತಲ್ಪ, ಶ್ರೇಷ್ಠ ಜಾತಿ ಅವನಂತಲ್ಪ ಚಂದ್ರಪ್ಪ, ಅವ್ನ ಬಲ್ಲಿ ಹೋಗಿಸಿಂದ ನಾವು ಕೇಳಮ್ಮ ನೋಡ್ರಿ. ಇಲ್ಲಿ ಇನ್ನೊಬ್ಬ ಡಾಕ್ಟರ್ 5ನೇ ಪಾತ್ರಧಾರಿ ಚಂದ್ರಪ್ಪ. ಚಂದ್ರಪ್ಪ ಎನ್ನುವಂತ ಇವನೊಬ್ಬ ಡಾಕ್ಟರ್. ತಿಮ್ಮಪ್ಪ ಹೇಳ್ತಾನ, ಚಂದ್ರಪ್ಪ ಎನ್ನುವಂತ ನಿಮ್ಮ ಜಾತಿಯ ಡಾಕ್ಟರ್ ಅದನ್ನ ಅವ್ನು ಹೋಗಿ ಭೇಟಿ ಆಗು. ನಿಮ್ಮ ಜಾತಿ ಯಾವ್ದಂದ್ರು ಇವು ಮತ್ತೆ ರಾಜಕಾರಣಿ ರುದ್ರಪ್ಪನ ಕೇಳ್ತಾನೆ. ನೋಡಿ, ರಾಜಕಾರಣಿಗಳಿಗೆ ಹಲವಾರು ವ್ಯಕ್ತಿಗಳ ಪರಿಚಯ ಇರ್ತಾರ. ಆ ಪರಿಚಯದ ಮೂಲಕ ಏನ್ ಮಾಡ್ತಾರ, ಆ ಡಾಕ್ಟರ್ ಯಾವ ಜಾತಿ ಅವ ಎಲ್ಲವನ್ನು ತಿಳ್ಕೊಂಡ್ಬಿಡ್ತಾನೆ. ಜಾತಿ ತಿಳಿದುಕೊಂಡ ತಿಮ್ಮಪ್ಪನ ಜಾತಿಯಷ್ಟು ಕೆಟ್ಟದ್ದಾಗಿಲ್ಲದ್ದು ಅರಿತು ನಿಷ್ಠೂರಾದ. ಈ ರೀತಿಯಾಗಿ ಅಂದ್ರ ಇವ ನೋಡ್ರಿ ಹಲವಾರು ಜಾತಿಗಳು ಕಂಡು ಬರ್ತಾವ ನೋಡ್ರಿ. ನಾವು ಹೇಳೋ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, SC ST ನೋಡ್ರಿ, ಇದರಲ್ಲಿ ನಾವು ಕೆಟಗರಿ ಫಸ್ಟ್, 2A 2B, 3A 3B, ಈ ರೀತಿಯಾಗಿ ಸಾಮಾನ್ಯ, ಬ್ರಾಹ್ಮಣ, ಈ ರೀತಿಯಾಗಿ ಹಲವಾರು ಜಾತಿಗಳನ್ನ ನಾವು ನಿರ್ಮಾಣ ಮಾಡ್ಕೊಂಡ್ವಿ. ಅದರಲ್ಲೇನೆ ಪರಿಶಿಷ್ಟ ಜಾತಿ ಇಲ್ಲಿ ಹೊಲೆಯ ತಿಮ್ಮಪ್ಪ ನಾವು ಅಂದಿದ್ವಿ. ಆ ಜಾತಿಗಿಂತಲೂ ಶ್ರೇಷ್ಠವಾದಂಥ ವ್ಯಕ್ತಿಯನ್ನ ಚಂದ್ರಪ್ಪನ ಅಂತೇಳಿ ಇಲ್ಲಿ ಡಾಕ್ಟರ್ ರುದ್ರಪ್ಪ ಹೇಳ್ಬಿಡ್ತಾನ. ಕೂಡಲೇ ನಿಷ್ಠೂರಾದ ಅಂದ್ರೆ ಇಲ್ಲಿ ಭಯಭೀತನಾದ ಅಂದ್ರೆ ಏನು, ಹೌದಪ್ಪ ಅವನಿಗಿಂತಲೂ ಶ್ರೇಷ್ಠದನ.
ಸ್ವಲ್ಪ ಮಟ್ಟದಲ್ಲಿ ನೋಡ್ರಿ ನಾವು ಇಲ್ಲಿ ಪರಿಶಿಷ್ಟ ಜಾತಿಯವ್ರನ್ನ ಸ್ವಲ್ಪ ಕಡೆಗಣಿಸ್ತೀವಿ, ಹಳ್ಳಿಗಳಲ್ಲಿ ಪರಿಶಿಷ್ಟ ಪಂಗಡದವ್ರನ್ನ ಸ್ವಲ್ಪ ಕಡೆಗಣಿಸ್ತೀವಿ, ಅವ್ರನ್ನೇ ಬೇರೆ ರೀತಿ ನೋಡ್ತೀವಿ, ಇವ್ರನ್ನೇ ಬೇರೆ ರೀತಿ, ಈ ರೀತಿ ಅವನಿಗಿಂತ ಸ್ವಲ್ಪ ಶ್ರೇಷ್ಠ ಜಾತಿಯವರನ್ನ ಚಂದ್ರಪ್ಪ ಅಂತೇಳಿ ಇವನ ಒಂದು ನಿಷ್ಠೂರಾದ ಅಂದ್ರೆ ಮುಕ್ತನಾದ. ಕೂಡಲೇ ಹೋಗಿ ಡಾಕ್ಟರ್ ಚಂದ್ರಪ್ಪನವರನ್ನು ನೋಡಿದ. ಇಲ್ಲಿ ಬಸ್ಲಿಂಗ ಕೂಡಲೇ ಹೋಗಿಸಿಂದ ಡಾಕ್ಟರ್ ಚಂದ್ರಪ್ಪನವರು ಭೇಟಿಯಾದ. ಹೌದ್ರಿ ಡಾಕ್ಟರ್, ಈ ರೀತಿಯಾಗಿತ್ತು, ನನ್ನ ಎಡಗನಿ ನೋವಾಗಿತ್ತು, ಅದನ್ನು ಡಾಕ್ಟರ್ ತಿಮ್ಮಪ್ಪನ ಇರುವ ನಿಜ ಸ್ಥಿತಿಯನ್ನು ಹೇಳಿಬಿಟ್ಟಲ್ಲಿ. ಅಲ್ಲಿ ಬಸಲಿಂಗನಿಗೆ ಅನಿರೀಕ್ಷಿತವಾದದ್ದು ಕಾದಿತ್ತು. ಅನಿರೀಕ್ಷಿತವಾದದ್ದು ಅಂದ್ರೆ ಹೂವಿಗೆ ನಿಲುಕಲಾದದ್ದು. ಹೂವಿಗೆ ನಿಲುಕಲಾದದ್ದಂದ್ರ ನಾವು ಅನ್ಕೊಂಡಿದ್ದೇ ಬೇರೆ, ಅಲ್ಲಿ ಆಗದದ್ದೇ ಬೇರೆ. ಅವ ಏನ್ ಅನ್ಕೊಂಡಿರ್ತಾನ, ಚಂದಪ್ಪ ನನ್ನ ಕಣ್ಣು ನೋವನ್ನು ಪರಿಹಾರ ಮಾಡ್ತಾನ, ಇದನ್ನು ತಿಳ್ಕೊಂಡು ನಾವು ಹೋಗಿರ್ತೀವಿ. ಅವ ಹೇಳ್ತಾನ ಸಾಧ್ಯನೇ ಇಲ್ಲ ಅಂತ ಅವ್ರು ಹೇಳಿದ್ರಂದ್ರ ನಮಗೆ ನೋಡಿ ನಿಲುಕಲಾರಂತ ಸ್ಥಿತಿ ನಾವು ಮುಟ್ಟಿಬಿಡ್ತೀವಿ. ಅಲ್ಲಿ ಬಸಲಿಂಗನಿಗೆ ಅನಿರೀಕ್ಷಿತವಾದದ್ದು ಕಾದಿತ್ತು. ನಿರೀಕ್ಷೆ ಮಾಡಿದ್ದು ಅನಿರೀಕ್ಷಿತ, ನಾವು ನಿರೀಕ್ಷೆ ಮಾಡಿದ್ದೇನು ಕಡಿಮೆ ಆಗ್ತದೆ ನಾವು ಹೋಗಿರ್ತೀವಿ, ಅನಿರೀಕ್ಷಿತವಾದ ಕಡಿಮೆ ಆಗಲ್ಲ ಅಂತೇಳಿ ಅಲ್ಲಿ ಡಾಕ್ಟರ್ ಚಂದ್ರಪ್ಪ ಹೇಳ್ಬಿಡ್ತಾನ. ಬಸಲಿಂಗನ ಎಡಗಣ್ಣಿನ ಪೂರ್ತಿ ಚರಿತ್ರೆಯನ್ನು ಬಸಲಿಂಗನ ತಿರುಚುವಿಕೆಯೊಂದಿಗೆ ಅಂದ್ರೆ ಬಸಲಿಂಗನ ಎಡಗಣ್ಣಿನ ಪೂರ್ತಿ ಚರಿತ್ರೆಯನ್ನು ನೋಡಿ, ಆ ಬಸಲಿಂಗನಿಗೆ ಆದಂತ ಎಡಗಣ್ಣಿನ ಪೂರ್ತಿ ಚರಿತ್ರೆ ಏನೇನಾಯ್ತು ಇಲ್ಲಿವರೆಗೆ ನಾವು ನೋಡ್ಕೋತ ಬಂದೀವಿ, ಏನೇನು ಸಮಸ್ಯೆಗಳಾಯ್ತು, ಆ ಸಮಸ್ಯೆ ತಿಮ್ಮಪ್ಪ ಯಾವ ರೀತಿ ಪರಿಹಾರ ಮಾಡಿದ, ಅವ ಯಾವ ರೀತಿ ಅದನ್ನು ಕಡೆಗಣಿಸಿದ, ಅಲ್ಲಿ ಸಿದ್ಲಿಂಗಿ ಯಾವ ರೀತಿ ಆದಂಥ ಪರಿಣಾಮ ಬೀರಿದ್ದು, ಅದರಿಂದ ಏನಾಯ್ತು, ತಲೆ ಸ್ನಾನವನ್ನು ಮಾಡಿದ, ತಲೆ ಸ್ನಾನ ಮಾಡಿ ಅದು ಏನು ಎಫೆಕ್ಟ್ ಆಯ್ತು. ಒಂದು ವಾರ ಪರ್ಯಂತ ಬೇರೆ ಡಾಕ್ಟರ್ಗಳು ಬಂದು ಅಲ್ಲೇದು ತೋರಿಸಿದ್ರು ಕಡಿಮೆ ಆಗಲಿಲ್ಲ. ಪುನಃ ತಿಮ್ಮಪ್ಪನಲ್ಲಿ ಬಂದ. ತಿಮ್ಮಪ್ಪ ಅವ ಆಪರೇಷನ್ ಮಾಡೋದು ಬೇಡ, ಕಡಿಮೆ ಮಾಡ್ತೀನಿ ಅಂದ್ರೂ ನಂಬಲಿಲ್ಲ ಬಸ್ಲಿಂಗ. ಇಷ್ಟೆಲ್ಲ ತಿರುಚುವಿಕೆ, ಎಷ್ಟೇ ಸುತ್ತರಿದ್ರು ಬರುವುದು ಪುನಃ ಅಲ್ಲಿಗೆ ಎನ್ನುವಂತೆ ತಿರುಚುವಿಕೆ ಕಂಡು ಬರ್ತಲ್ಲಿ. ಕೇಳಿದ ಚಂದ್ರಪ್ಪ ಹೇಳಿದರು, ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ. ಇಷ್ಟೆಲ್ಲ ಹೇಳಿಬಿಟ್ಟವ ಬಸಲಿಂಗ. ಹೇಳಿದಾಗ ಚಂದ್ರಪ್ಪ ಏನ್ ಹೇಳ್ತಾನ, ಡಾಕ್ಟರ್ ತಿಮ್ಮಪ್ಪನವರಿಂದ. ನೋಡ್ರಿ, ಅಲ್ಲಿ ಮೇಲ್ಜಾತಿಯ ಡಾಕ್ಟರ್ ಚಂದ್ರಪ್ಪ ಅಂತ ನಾವು ಅಂತೀವಿ, ಡಾಕ್ಟರ್ ತಿಮ್ಮಪ್ಪನವರಿಂದ ಅಂತ ಹೇಳ್ತಾನೆ. ನೋಡ್ರಿ, ಅವರಿಗೆ ಗೌರವ ಕೊಡುವಂಥದ್ದು. ವೈದ್ಯಕೀಯ ವೃತ್ತಿಯಲ್ಲಿ ಶ್ರೇಷ್ಠದನವ. ನಾ ಜಾತಿಯಲ್ಲಿ ಶ್ರೇಷ್ಠ ಇರಬೇಕು, ಆದ್ರೆ ಅವ ವೈದ್ಯಕೀಯ ವೃತ್ತಿಯಲ್ಲಿ ಶ್ರೇಷ್ಠದನ. ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ. ನೋಡ್ರಿ, ಇವನು ಡಾಕ್ಟರ್ ಅದನ್ನಂದ್ರು ನನ್ನಂಥವರಿಂದ ಅಂದ್ರೆ ನಾ ಅವನಿಗಿಂತಲೂ ಕೆಳಮಟ್ಟದಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಮುಗಿಸಿನಿ, ಅವನಷ್ಟು ನಾನು ಕಣ್ಣಿನ ಬಗ್ಗೆ ಸ್ಟಡಿ ಮಾಡಿದಂಥ ವ್ಯಕ್ತಿ ಅಲ್ಲ. ಇಲ್ಲಿ ಶ್ರೇಷ್ಠ ವ್ಯಕ್ತಿ ಡಾಕ್ಟರ್ ತಿಮ್ಮಪ್ಪ ಅಂತೇಳಿ ಡಾಕ್ಟರ್ ಚಂದ್ರಪ್ಪನವರು ಹೇಳ್ತಾರ. ನೋಡ್ರಿ, ಎಂಥ ವ್ಯಕ್ತಿ, ಶ್ರೇಷ್ಠವಾದಂಥ ವ್ಯಕ್ತಿ, ಅವನಿಗೆ ಎಲ್ಲವನ್ನು ಬಲ್ಲಂಥ ವ್ಯಕ್ತಿ ಅದನವ. ಕಣ್ಣಿನ ಬಗ್ಗೆ ಪೂರ್ತಿಯಾದಂಥ ಆಳವಾಗಿ ಅಧ್ಯಯನ ಮಾಡಿದಂಥ ವ್ಯಕ್ತಿ ತಿಮ್ಮಪ್ಪನವರಿಗೆ ಇದನ್ನು ಸಾಧ್ಯವಾಗಿಲ್ಲ ಅಂದಾಗ ನನ್ನಿಂದ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ. ನಮ್ಮ ವೈದ್ಯ ಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ. ನೋಡ್ರಿ, ನಮ್ಮ ವೈದ್ಯ ಲೋಕನೇ ಬಲ್ಲಂತ ಒಬ್ಬ ಶ್ರೇಷ್ಠವಾದಂಥ ವ್ಯಕ್ತಿ ತಿಮ್ಮಪ್ಪದನ. ನೋಡ್ರಿ, ಕಣ್ಣಿನ ಬಗ್ಗೆ ನೋಡ್ರಿ, ಈ ವೈದ್ಯಕೀಯ ವೃತ್ತಿಯಲ್ಲಿ ನಾನಾ ರೀತಿಯಾದಂಥ ವೈದ್ಯರು ಇರ್ತಾರೆ. ಕಣ್ಣಿನ ವೈದ್ಯರೇ ಬೇರೆ, ಈ ರೀತಿಯಾಗಿ ಎಲುಬು ರೋಗ ತಜ್ಞರೇ ಬೇರೆ, ಶುಗರ್ ತಜ್ಞರೇ ಬೇರೆ, BP ತಜ್ಞರೇ, ಹಾರ್ಟ್ ತಜ್ಞರು, ಈ ರೀತಿಯಾದ ಬೇರೆ ಬೇರೆ ಆದಂಥ ರೀತಿಯಲ್ಲಿ ವೈದ್ಯರು ಇರ್ತಾರೆ. ಆ ನಮ್ಮ ಕಣ್ಣಿನ ವೈದ್ಯ ಲೋಕದಲ್ಲಿಯೇ ಅಂದ್ರೆ ಎಲ್ಲ ಕೂಡಿ ವೈದ್ಯ ಲೋಕದಲ್ಲಿಯೇ ಶ್ರೇಷ್ಠವಾದಂಥ ವ್ಯಕ್ತಿ ತಿಮ್ಮಪ್ಪದನ. ಅಂಥ ವ್ಯಕ್ತಿಯಿಂದ ಆಗಲಾದಂಥ ಕೆಲಸ ನನ್ನಿಂದ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಇಲ್ಲಿ ಡಾಕ್ಟರ್ ಚಂದ್ರಪ್ಪನವರು ಹೇಳ್ತಾರ. ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ನೋಡ್ರಿ, ಅವರು ಆಳವಾಗಿ ಅಧ್ಯಯನ ಮಾಡಿಸಿದ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿದಂಥ ವ್ಯಕ್ತಿ, ಕಣ್ಣಿನ ಬಗ್ಗೆ ಅಧ್ಯಯನ ಮಾಡಿದಂಥ ವ್ಯಕ್ತಿ ಡಾಕ್ಟರ್ ತಿಮ್ಮಪ್ಪ. ಅವರ ವಲಯಕ್ಕೆ ಸೇರಿದ್ದದ ಅದು ಕಣ್ಣಿನ ಬಗ್ಗೆ ಅಧ್ಯಯನ ಮಾಡುವುದು. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ. ನೋಡಿ, ನಮಗೆ ಗೊತ್ತಿಲ್ಲ, ಅಲ್ಲಿ ಬಸ್ಲಿಂಗನಿಗೆ ಗೊತ್ತಿಲ್ಲ, ಏನು ಎಡಗಣ್ಣು ಪೂರ್ತಿಯಾಗಿ ನಾಶವಾಗಿರುತ್ತದೆ, ಏನು ಮಾಡ್ಲಾಕ್ಕೂ ಸಾಧ್ಯ ಇಲ್ಲ. ನೋಡ್ರಿ, ನಮ್ಮ ಕಣ್ಣು ಯಾವುದೇ ವ್ಯಕ್ತಿದು ಈಗ ಕಣ್ಣು ಆಪರೇಷನ್ ಮಾಡಬೇಕು, ಮಂದು ಹಾಕೋತಾನೆ ಹೋಗ್ತಿರ್ತದ. ಆ ಮಂದು ಹಾಕೋತ ಹೋಗಾಗ ಸ್ವಲ್ಪ ಮಂದಾದಾಗ ನಾವು ಹೋಗಿ ಆಪರೇಷನ್ ಮಾಡಿಸ್ಬೇಕು. ಸ್ವಲ್ಪ ಮಂದಾದಾಗ ಹೋಗಿ ನಾವು ಆಪರೇಷನ್ ಮಾಡಿಸಿದ್ವಲ್ಲ, ಅಲ್ಲಿ ಏನಾಗ್ತದ, ಆ ಕಣ್ಣನ್ನು ಗುಣಮುಖ ಮಾಡ್ತಾರ. ಪೂರ್ತಿಯಾಗಿ ಕಣ್ಣು ಮಂದಾಯ್ತಂದ್ರ ಅಲ್ಲಿ ಆಪರೇಷನ್ ಮಾಡಕ್ ಸಾಧ್ಯನೇ ಇಲ್ಲ. ಆಪರೇಷನ್ ಮಾಡಿದ್ರು ಅದು ಸರಿಯಾದಂತ ಆ ಕಣ್ಣು ಕಾಣ್ಲಕ್ ಸಾಧ್ಯ ಇಲ್ಲ. ಅದಕ್ಕೆ ಇವಾಗ ಹೇಳ್ತಾನೆ ಚಂದ್ರಪ್ಪ, ನಿಂದು ಒಂದು ಎಡಗಣ್ಣ ಪೂರ್ತಿಯಾಗಿ ನಾಶ ಆಗೋಗ್ಯದ, ಉಳಿದಿರುವಂತ ಬಲಗಣ್ಣ ಆದ್ರೂ ಡಾಕ್ಟರ್ ತಿಮ್ಮಪ್ಪ ಶ್ರೇಷ್ಠವಾದಂತ ವೈದ್ಯಕೀಯ ಲೋಕ ಮೆಚ್ಚುವಂತ ವ್ಯಕ್ತಿ ಅದನ್ನ ಅವ್ನು ಬಲ್ಲಿ ಹೋಗಿಸಿದ್ ಏನ್ ಮಾಡಿ, ನೀನು ಆ ಕಣ್ಣನ್ನು ತೋರಿಸು ಅಂದ್ರೆ ನೀನು ಬಲಗಣ್ಣಾರ ಉಳಿತದ. ಒಂದು ಕಣ್ಣನ್ನು ಹೋದ್ರೂ ಒಂದು ಕಣ್ಣಿನ ನಾವು ಜಗತ್ತನ್ನು ನೋಡ್ಬೋದು, ನಾವು
ಯಾವುದಾದ್ರೂ ಕೆಲಸ ಕಾರ್ಯಗಳನ್ನು ಮಾಡ್ಬೋದು, ಹೋಗು ನೀ ತಿಮ್ಮಪ್ಪನಲ್ಲಿ ತೋರಿಸು ಅಂತೇಳಿ ಹೇಳ್ತಾನೆ ಇವ. ರಾಜಕಾರಣಿ ರುದ್ರಪ್ಪನೊಂದಿಗೆ ಹೊರಗೆ ಬಂದ ಬಸಲಿಂಗ. ನೋಡ್ರಿ, ಅಲ್ಲಿ ರಾಜಕಾರಣಿ ತಮ್ಮದೇ ಜಾತಿಯ ಲಿಂಗಾಯತ ಜಾತಿಯ ರುದ್ರಪ್ಪನ ಕರ್ಕೊಂಡು ಹೋಗಿರ್ತಾನವ. ಅವನಿಂದ ಅಲ್ಲಿ ಚಂದ್ರಪ್ಪನ ದವಾಖಾನೆ ಮುಟ್ಟಿಸಿಂದ ಹೊರಗಡೆ ಬಂದ್ಬಿಡ್ತಾನ. ಹೇಳಿ ಬಿಡ್ತಾನಿವ. ಅಲ್ಲಿ ಅನಿರೀಕ್ಷಿತವಾದದ್ದು ಕಂಡು ಬಿಡ್ತಾನೆ ಅಂತ ಹೇಳ್ತಾರಲ್ಲ. ಅನಿರೀಕ್ಷಿತವಾದದ್ದು ಇವಾಗ ಕಣ್ಣು ಮಾತು, ನನ್ನ ಎಡಗಡೆ ಕಣ್ಣು ಮಾತದ, ಚಂದ್ರಪ್ಪನ ಭೇಟಿಯಾಗ ತಿಮ್ಮಪ್ಪ ಹೇಳ್ಯಾನ ಅಂತ ಹೇಳ್ತಾನ. ವೈದ್ಯ ಲೋಕವೇ ಮೆಚ್ಚುವಂತ ವ್ಯಕ್ತಿ ತಿಮ್ಮಪ್ಪದನ. ಅಂತ ವ್ಯಕ್ತಿ ಬೆಲೆ ಕಡಿಮೆ ಆಗಿಲ್ಲ ಅಂದ್ರೆ ನನ್ನಿಂದ ಸಾಧ್ಯವಾಗಲ್ಲ. ಹೋಗು, ಎಡಗಣ್ಣ ಪೂರ್ತಿಯಾಗಿ ನಾಶ ಆಗ್ಯದ, ಇರುವ ಒಂದು ಬಲಗಣ್ಣ ಆದ್ರೂ ನೀವು ಉಳಿಸುವ ಅಂದಾಗ ನೀವು ಯಾವುದೇ ಕಾರ್ಯವನ್ನು ಕೆಲಸಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಎದ್ದು ನೀವು ಸತ್ತಂತೆ ಒಯ್ಬೇಕಾಗ್ತದ. ಕಣ್ಣು ಇರ್ಲಿಕ್ಕಂದ್ರೆ ಯಾವುದೇ ಕಾರ್ಯವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಕೈ ಇರ್ಲಿಕ್ಕಂದ್ರೂ ನಾವು ಬದುಕ್ಬೋದು, ಕಣ್ಣು ಇರ್ಲಿಲ್ಲ ಅಂದ್ರೆ ಬದುಕ್ಬೋದು, ಇನ್ನೊಬ್ಬರ ಸಹಾಯ ನಮ್ಗೆ ಬೇಕಾಗ್ತದೆ. ಕೈ ಇರ್ಲಿಲ್ಲ ಅಂದ್ರೆ ನಮ್ಮಿಂದ ನಾವರ ಅಡ್ಡಾಡ್ಬೋದಲ್ಲ, ಯಾವುದೇ ವಸ್ತುಗಳನ್ನು ನೋಡ್ಬೋದಲ್ಲ, ಹೋಗಿ ಒಂದು ಸ್ಥಾನ ಕೂಡ್ಬೋದಲ್ಲ. ಅದನ್ನ ಬಿಟ್ಟು ಕಣ್ಣೇ ಇರಲಿಲ್ಲ ಅಂದ್ರೆ ಇನ್ನೊಬ್ರು ಬಂದು ನಮ್ಗೆ ಊಟ ಕೊಡ್ಬೇಕಂತ ಕರ್ಕೊಂಡು ಹೋಗಿ ಕೂಡಿಸ್ಬೇಕಾಗ್ತದೆ. ಅದಕ್ಕೆ ಇವ ಹೇಳ್ತಾನ, ಇರುವ ಒಂದು ಬಲಗಣ್ಣಾದ್ರೂ ಉಳಿಸ್ಕೋಪ ಅಂತೇಳಿ ಹೇಳ್ತಾನ. ರಾಜಕಾರಣಿ ರುದ್ರಪ್ಪನೊಂದಿಗೆ ಹೊರಗೆ ಬಂದ ಬಸಲಿಂಗ ಬಿಸಿಲಲ್ಲಿ ತಲೆಯ ಮೇಲೆ ಕೈ ಹೊತ್ತು ಕೂತ. ನೋಡ್ರಿ, ದವಾಖಾನಿಂದ ಹೊರ ಬಂದ ತಕ್ಷಣ ಬಿಸಿಲಿಗೆ ಬಂದ ಗಿಸಿಂದ ತಲೆ ಮ್ಯಾಗ ಎರಡು ಕೈಗಳನ್ನು ಇಟ್ಕೊಂಡು ಗಿಸಿಂದ ನೆಲ ಕೂತು ಬಿಡ್ತಾನ. ಎಂಥ ದೊಡ್ಡ ತಪ್ಪನ್ನು ಮಾಡಿಬಿಟ್ಟೆ ನಾನು, ಜಾತಿ ಭೇದವನ್ನು ಮಾಡಿ ಗಿಸಿಂದ ನನ್ನ ಎಡಗಣ್ಣನ್ನು ಕಳ್ಕೊಂಡ್ಬಿಟ್ಟೆ ನಾನು. ಏನೂ ಆಗ್ತಿದ್ದಿಲ್ಲ. ಅಲ್ಲಿ ಕೆಳ ಜಾತಿ ಮೇಲ್ ಜಾತಿ ಅನ್ನುವಂಥ ಭಾವನೆ, ಈ ಕೆಳ ಜಾತಿ ವ್ಯಕ್ತಿ ನನ್ನನ್ನು ಮುಟ್ಟಿದ, ನನ್ನ ಜಾತಿ ಅಪವಿತ್ರವಾಯಿತು ಅಂತ ನಾನು ತಿಳ್ಕೊಂಡೆ. ನನ್ನ ಕಣ್ಣು ನಾಶವಾಗಿ ಹೋಯಿತು. ಈಗ ಅವನಲ್ಲಿ ಏನು ಬರ್ಲಾಕತ್ತು, ಮೊದಲಿನ ನಿಜ ಸ್ಥಿತಿ. ಉಡಾಪೆ ಶೈಲಿಯನ್ನೆಲ್ಲ ಬಿಟ್ಬಿಟ್ಟ. ಉಡಾಪೆ ಶೈಲಿ ಬೆಳೆಸ್ಕೊಂಡಲ್ಲ, ಹೌದಪ್ಪ, ಈ ಉಡಾಪೆ ಶೈಲಿ ನನ್ನ ಬದುಕಿಗೂ ಆಧಾರ ಆಗ್ತದ. ಸುಳ್ಳು ಹೇಳೋದು, ನನ್ನ ಅದು ಅದ ಉದ್ದು ಐತಿ, ಇರ್ಲಾರೆ ಇದ್ದು ಹೇಳೋದು, ಇಷ್ಟಾಗ 10 ರೂಪಾಯಿ ಇದ್ದು ಅಂದ್ರೆ ಒಂದು 1000 ರೂಪಾಯಿ ಅದ ಸುಳ್ಳು ಹೇಳೋದು. ಈ ರೀತಿ ಸುಳ್ಳು ಹೇಳ್ಬೋದು ನಾವು. ಓದಿಲ್ಲ, ಒಂದಲ್ಲ ಒಂದಿನ ಅದು ನಾವು ಪಶ್ಚಾತ್ತಾಪವನ್ನು ಅನುಭವಿಸ್ಬೇಕಾಗ್ತದೆ. ಇಲ್ಲಿ ಬಸ್ಸಿನಲ್ಲಿ ಅದೇ ರೀತಿಯಾದಂಥ ಪರಿಣಾಮ ಬೀರ್ತದೆ. ನನ್ನ ಉಡಾಪೆಯ ಶೈಲಿ, ನಾ ಬೆಳೆಸಿಕೊಂಡಂಥ ಉಡಾಪೆ ಶೈಲಿ ಇಡೀ ನನ್ನ ಜೀವನವನ್ನೇ ಹಾಳು ಮಾಡುವಂಥ ಮಟ್ಟಕ್ಕೆ ಏನಿರ್ತೈತಲ್ಪ ಈಗ ಅಂತೇಳಿ ತನ್ನ ಎರಡೂ ಕೈಗಳನ್ನು ತೆರೆಯ ಮೇಲೆ ಹೊತ್ಕೊಂಡಿಸಿಂದ ಆ ಚಂದ್ರಪ್ಪರ ದವಾಖಾನೆಯನ್ನು ದಾಟಿ ಮುಂದ್ಗಡೆ ಹೋಗಿ ಕುಳಿತುಕೊಂಡು ಬಿಟ್ಟ. ಯಾರು ಮಾತನಾಡಿಸಿದರೂ ಮಾತನಾಡಲೇ ಇಲ್ಲ. ನೋಡ್ರಿ, ಹಲವಾರು ವ್ಯಕ್ತಿಗಳು ಮಾತಾಡಿಸ್ತಾರ. ಎಲ್ಲರಿಗೆ ಪರಿಚಯ ಇರುವಂಥ ವ್ಯಕ್ತಿಯೋ ಬಸ್ಲಿಂಗ, ಯಾಕೋ ಬಸ್ಲಿಂಗ ಏನಾಯ್ತು ಮಾತಾಡಿಸಿದ್ರು ಮೊದಲೇನು ಮಾಡ್ತಾರ, ಹಲವಾರು ವ್ಯಕ್ತಿಗಳ ಬಳಿ ಹೋಗಿಸಿಂದ ಪರಿಚಯ ಮಾಡ್ಕೋತ ಏನು ಹೇಳ್ತಾನೆ, ನನ್ನ ಕಣ್ಣಿಗೆ ಹಿಂಗಾಗಿದೆ, ಯಾವ ಡಾಕ್ಟರ್ ಇದ್ರೆ ಹೇಳಿ, ನನ್ನ ತಿಮ್ಮಪ್ಪ ಈ ರೀತಿ ಕಳಗಣಿಸ್ಯಾನ ಅಥವಾ ಉಡಾಪೆ ಶೈಲಿಯಲ್ಲಿ ಒಂದು ಸುಳ್ಳು ಹೇಳ್ಕೋತಾನೆ ಹೊಂಟಿಬಿಟ್ಟಿರ್ತಾನ. ಅಂಥ ವ್ಯಕ್ತಿ ತನ್ನ ತಲೆಯ ಮೇಲೆ ಎರಡೂ ಕೈಗಳನ್ನು ಹೊತ್ತುಕೊಂಡು ಕೂರುವಂಥ ಪರಿಸ್ಥಿತಿ ಆ ವ್ಯಕ್ತಿಯಲ್ಲಿ ಬಂದವರಿಗೆ ಅದೀಗ. ಹೆಂಡತಿಯ ಮಾತು ಕಿವಿಗೆ ಬೀಳಬಲ್ಲವು. ಹೆಂಡತಿ ಹೇಳಿದಂಥ ಮಾತು ನೋಡ್ರಿ, ಹೆಂಡತಿ ಹೇಳಿದ್ದನೇ ಹೆಂಡತಿಯ ಸಿದ್ಧಲಿಂಗಿಯ ಮಾತನ್ನು ಕೇಳಿ ಇವ ಪಶ್ಚಾತ್ತಾಪ ಪಡಬಹುದು. ಮುಗ್ಧತೆಯಾದಂಥ ಮನಸ್ಥಿತಿ ಅವನಲ್ಲಿತ್ತು. ಅವ ಅಲ್ಲಿ ಹೋದಾಗ ಡಾಕ್ಟರ್ ಕೇಳ್ಬೋದಾಗಿತ್ತು, ನೀವು ಯಾವ ಜಾತಿಯವರು ಕೇಳಿದಾಗ ಎಲ್ಲ ಸಲೀಸಾಗಿ ಅವನಲ್ಲಿ ಮುಗ್ಧತೆ ಇತ್ತು. ಜಾತಿ ಭೇದನೆ ಇರಲಿಲ್ಲ ಅವನಲ್ಲಿ. ನಮ್ಮದೇ ಆದಂಥ ಒಂದು ವೈದ್ಯಕೀಯದನ್ನ ನಾನೇನಾದ್ರೂ ಪೇಷಂಟ್ ಇದ್ದೀನಿ, ಅವ್ರ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗಿ ಅನ್ನುವಂಥ ಭಾವನೆ ಇತ್ತು. ಅಲ್ಲಿ ಹೆಂಡತಿ ಹೇಳಿದಂಥ ಮಾತುಗಳು ಅವನಿಗೆ ನೆನಪಿ ಬರಲಿಲ್ಲ. ಹೆಂಡತಿ ರಾಧಾಂತ ಮಾಡಿದ್ರೆ ಇಷ್ಟೆಲ್ಲ ಪರಿಣಾಮ ಇತ್ತು, ನನ್ನ ಎಡಗನ್ನು ಹೋಗೋ ಕಾರಣ ನನ್ನ ಹೆಂಡತಿ ಅನ್ನುವಂಥ ಭಾವನೆನೂ ಅವ್ನು ಬಂದಿರಲಿಲ್ಲ. ಎಲ್ಲ ನಾಶವಾಗಿ ಹೋಗಿರ್ತೀವಿ. ಬಲಗಣ್ಣಿನ ನೋವು ಭೀಕರವಾಯಿತು. ನೋಡ್ರಿ, ಇಷ್ಟೆಲ್ಲ ಎಡಗಣ್ಣು ನಾಶ ಮೊದಲು ಯಾವುದಿತ್ತು, ಅವನ ಮೂರನೇ ಸಮಸ್ಯೆ ಎಡಗಣ್ಣಿನ ನೋವು. ಎಡಗಣ್ಣು ನಾಶ ಆಗ್ಯದ. ಆ ನಾಶವಾದಂಥ ಕಣ್ಣು ಬಲಗಣ್ಣಿಗೆ ಪರಿಣಾಮ ಬೀರಾಕತ್ತದ. ನೋಡ್ರಿ, ನೀವು ಒಂದು ಟೆಕ್ಸ್ಟ್ ಬುಕ್ ಓದ್ತಿರ್ತೀರಿ, ಓದಾಗ ಎರಡು ಕಣ್ಣಿಂದ ಓದ್ರಿ ಯಾವುದೇ ಪರಿಣಾಮ. ಒಂದು ಕಣ್ಣನ್ನು ಈ ರೀತಿಯಾಗಿ ಮುಚ್ಕೊಂಡಿಸಿಂದ ಬಲಗಣ್ಣಿಂದ ನೀವು ಓದ್ರಿ, ಬಲಗಣ್ಣ ನೋವು ಆಗ್ತದೆ. ನೋಡಿ, ಎರಡು ಕಣ್ಣುಗಳಿಂದ ಓದ್ರಿ ಏನೂ ಸಮಸ್ಯೆ ಆಗಲ್ಲ. ಒಂದೇ ಕಣ್ಣಿಂದ ಓದಾಕತ್ತೀವಿ ಅಂದ್ರೆ ಆ ಕಣ್ಣು ಬ್ಯಾಡ. ಈ ರೀತಿಯಾಗಿ ಎಡಗಣ್ಣೆ ನಾಶಿಗದ, ಬಲಗಣ್ಣಿನ ನೋವು ಪ್ರಾರಂಭವಾಯಿತು. ನೋವು ಭೀಕರವಾಯಿತು. ಬರುತ್ತಾ ದೃಷ್ಟಿ ಮಂದವಾಗುತ್ತಿರುವುದು ಬಸಲಿಂಗನಿಗೆ ಗೊತ್ತಾಯಿತು. ನೋಡಿ, ಬರ್ತಾ 2 ದಿನ 3 ದಿನ ಆದಂಗೆಲ್ಲ ಬಲಗಣ್ಣು ಸಹಿತ ಎಡಗಣ್ಣು ಮೊದಲೇ ನಾಶ ಆಗ್ಯದ. ಅದ್ರ ಮೂಲಕ ಬಲಗಣ್ಣು ಸಹಿತ ಮಂದ ಹಾಕೋತಾನೆ ಹೊಂಟ್ಬಿಡ್ತು. ಇರುವ ಒಂದು ಕಣ್ಣನ್ನು ನಾ ಕಳ್ಕೋತೀನಿ. ಅಲ್ಲಿ ಡಾಕ್ಟರ್ ಚಂದ್ರಪ್ಪನ ಹೇಳ್ತಾರ, ವೈದ್ಯ ಲೋಕ ಮೆಚ್ಚುವಂತ ವ್ಯಕ್ತಿ ತಿಮ್ಮಪ್ಪದನ, ಅವನ ಬಲ್ಲೇ ಹೋಗಿ ನೀವು ಬಲಗಣ್ಣಾರ ಉಳಿಸ್ಕೋತೀರಿ ಅಂತ ಹೇಳ್ತಾನಲ್ಲ, ಅವ್ನು ಮತ್ತಷ್ಟು ನೋಡ್ರಿ, ನಾವು ಏನಾದ್ರೂ ಹೇಳಿದೀವಲ್ಲ, ಮತ್ತಷ್ಟು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ಬಿಡ್ತದ. ಅದಕ್ಕೆ ಹೌದಲ್ಲ, ಇರುವಂತ ಒಂದು ಕಣ್ಣನ್ನ ಕಳ್ಕೋತೀನಲ್ಲ ಅನ್ನುವಂಥ ಭಾವನೆಯಲ್ಲಿ ಇವ ಕೂತ್ಬಿಟ್ಟ. ತನ್ನ ಉಡಾಪೆಯ ಸುಳ್ಳು, ಜಾತಿ ಮಠದ ಗುರು, ಯಾರು ತನ್ನ ಕಣ್ಣು ಉಳಿಸುವುದಿಲ್ಲ. ತನ್ನ ಉಡಾಪೆಯ ಶೈಲಿ ಅಂದ್ರೆ ಸುಳ್ಳು ಹೇಳುವಂತ ಶೈಲಿ. ನಾನು ಸುಳ್ಳು ಹೇಳಿದ್ರೆ ಕಣ್ಣು ಉಳಿಸಕ್ಕೆ ಸಾಧ್ಯ ಅದನ್ನು, ನನ್ನ ಬಳಿ 1 ಲಕ್ಷ ಇದಾವ, 1 ಕೋಟಿ ಇದಾವ ಅಂತ ಹೇಳಿದ್ರಂದ್ರ, 1 ಕೋಟಿ ಇದಾವ ಅಂತೇಳಿ ಮನ್ಯಾಗ ಕೂತ್ಮೇಲೆ ತಿಮ್ಮಪ್ಪ ಮನೆಗೆ ಬರ್ತಾನೆ,
ಇಲ್ಲ ಮೊದಲೇ ಏನು ಬರ್ಬೋದು, ಮೊದಲೇನು ಕೀಳು ಜಾತಿಯವರು. ನಾವು ಜಾತಿ ಭೇದ ಮಾಡಾಕತ್ತೀವಿ. ನಮ್ಮ ಜಾತಿಯ ವ್ಯಕ್ತಿ ಆತನ ವೈದ್ಯ ಲೋಕ ಮೆಚ್ಚುವಂಥ ವ್ಯಕ್ತಿ ತಿಮ್ಮಪ್ಪನ ಅಂತ ಹೇಳ್ಯಾನ. ಅಂತದ್ರಾಗ ನಮ್ಮಲ್ಲಿ 1,00,000 ಇದ್ರೇನು 1 ಕೋಟಿ ಇದ್ರೇನು ಕಣ್ಣು ನಾಶ ಆಗಿ ಹೋಗ್ತದ. ಇಲ್ಲಿ ಅವ್ರು ವಿಚಾರ ಮಾಡ್ತಾರ, ತನ್ನ ಉಡಾಪೆಯ ಶೈಲಿ, ಸುಳ್ಳು ಹೇಳುವಂತಹ ಶೈಲಿ, ಯಾವುದೇ ಶೈಲಿ ಇದ್ರೂ ಇಲ್ಲಿ ಉಪಯೋಗ ಆಗಲ್ಲ. ಏನ್ ಮಾಡ್ಬೇಕಿವ, ತನ್ನ ಜಾತಿಯನ್ನು ಮುಗಿಸಿದ ತಿಮ್ಮಪ್ಪನಲ್ಲಿ ಹೋಗ್ಬೇಕಿವ. ಜಾತಿ ಮಠದ ಗುರು ಅಲ್ಲಿ ಯಾರು ಶಿವನೂರು ಮಠಕ್ಕೆ ಹೋಗಿ ಕಿಸಿಂದ ಅಲ್ಲಿ ತನ್ನ ಮಗನನ್ನ ಗುಣಮುಖ ಮಾಡಬೇಕು ಅಂತ ಇಟ್ಕೊಂಡಿರ್ತಾನ ನೋಡ್ರಿ. ಆಗಿನ ದಿನಮಾನಗಳಲ್ಲಿ ವೈದ್ಯಕೀಯ ಇತ್ತು, ಇದ್ರ ಜೊತೆಗೆ ಈ ಮೂಢನಂಬಿಕೆ ನಮ್ಮಲ್ಲಿ ಇತ್ತು ನೋಡ್ರಿ. ಈ ರೀತಿಯಾಗಿ ಅವ್ರು ಮಾಡ್ಸ್ಯಾರ, ಇವ್ರು ಮಾಡ್ಸ್ಯಾರ, ಗಾಳಿ ಆಗ್ಯದ ಅಂತ ಹೇಳ್ತಿದ್ರು. ಅದಕ್ಕೇನು ಮಠಕ್ಕೆ ಹೋಗೋದು, ನಿಂಬೆ ಹಣ್ಣ ಅದು ಇದು ಕಟ್ಸೋ ಕಿಸಿಂದ ನಮ್ಮ ಇರುವಂಥ ನೋವನ್ನು ಕಡಿಮೆ ಮಾಡ್ಕೊತಿದ್ವಿ ನಾವು. ಆ ಮಠದ ಗುರು ಸಹಿತ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ನಿಶ್ಚಿತವಾಗ ತೊಡಗಿತ್ತು. ಹೌದಾ, ಯಾರು ನಮ್ಮ ಕಣ್ಣನ್ನು ಉಳಿಸಲ್ಲ ಅನ್ನೋದು ಒಂದು ನಿಶ್ಚಿತ ಆಗಿತ್ತು. ಯಾರು ಕಣ್ಣು ಉಳಿಸಕ್ಕೆ ಸಾಧ್ಯನೇ ಇಲ್ಲ. ಯಾರು ಉಳಿಸೋಕೀಗ? ಬಸಲಿಂಗನ ಪ್ರಕಾರ ಅಲ್ಲಿ ಚಂದ್ರಪ್ಪನವರು ಹೇಳಿದ್ರು, ತಿಮ್ಮಪ್ಪ ಮಾತ್ರ ಸಾಧ್ಯ ನಿನ್ನ ಬಲಗಣ್ಣ ಒಂದು ಉಳಿಸ್ಲಾಕ. ಕಾರಣ ತಿಮ್ಮಪ್ಪನ ಡಾಕ್ಟರ್ ಒಬ್ಬರೇ, ಯಾರೂ ಉಳಿಸ್ಲಾಕ ಸಾಧ್ಯ ಇಲ್ಲ ಅಂತೇಳಿ ಹೇಳಿರುವಂಥ ಮಾತುಗಳು ಅವನಲ್ಲಿ ಪುನಃ ಮರುಕಳಿಸ್ಲಾಕ ಚಾಲು ಮಾಡಿದ್ರು. ಯಾಕೆ ಮರುಕಳಿಸ್ತಾವು? ತಿಮ್ಮಪ್ಪನ ಬಗ್ಗೆ ಇವ ಏನ್ ಮಾಡ್ತಾನ, ಮೊದಲೇ ಅವಮಾನವನ್ನು ಮಾಡಿಬಿಟ್ಟಿರ್ತಾನ. ಅದಕ್ಕೆ ಇವ ತಿಮ್ಮಪ್ಪ ಚಂದ್ರಪ್ಪ ಹೇಳಿದಂತ ಮಾತು ಅವನಿಗೆ ನೆನಪಿರ್ಲಕತ್ತು. ಯಾರು ತನ್ನ ಕಣ್ಣನ್ನು ಉಳಿಸುವುದಿಲ್ಲ ಎಂಬುದು ನಿಶ್ಚಿತವಾಗತೊಡಗಿತ್ತು. ನಾವು ದೈವಿಕ ನೋವನ್ನು ಮೀರಿದ ನೋವು ಅವನನ್ನು ತುಂಬ ತೊಡಗಿತ್ತು ನೋಡ್ರಿ. ದೈಹಿಕ ನೋವನ್ನು ಮೀರಿದ ನೋವು ನೋಡ್ರಿ. ಯಾವುದೇ ನೋವು ಇರ್ಬೋದು ನಮ್ಮಲ್ಲಿ, ಆ ನೋವನ್ನು ನಾವು ಸಹಿಸ್ಕೋಬಹುದು. ದೈಹಿಕವಾಗಿ ನಮ್ಮ ಮನಸ್ಸಿಗೆ ನೋವು ಆಯ್ತಲ್ಲ, ಆ ನೋವನ್ನು ಸಹಿಸ್ಕೊಳ್ಳೋ ಸಾಧ್ಯವಿಲ್ಲ ನೋಡ್ರಿ. ನಾವು ಭಾಳ ಮುಟ್ಟಿರ್ತೀವಿ ಒಬ್ಬ ವ್ಯಕ್ತಿನ, ದೋಸ್ತರಲ್ಲಿ ನಾವು ಹೇಳ್ಬೇಕಾ, ಇಬ್ರು ಭಾಳ ದೋಸ್ತಿರ್ತಾರ ನೋಡ್ರಿ. ಈ ರೀತಿಯಾಗಿ ಫಸ್ಟ್ ಬೆಂಚಿಗೆ ಕುಡ್ರು, ಫಸ್ಟ್ ಬೆಂಚಿಗೆ ಇಬ್ರು ಕುಡ್ಕೊಂಡಿರ್ತಾರ, ಲಾಸ್ಟ್ ಕುಡ್ರಲ್ಲ, ಅಷ್ಟು ಅವಲಂಬನೆ ಆಗಿರ್ತಾರ. ನಾವೆಲ್ಲ ಒಂದು ದ್ವಿತೀಯ PUC ವಿದ್ಯಾರ್ಥಿಗಳು ಒಂದಂತೀವಿ. ಆದ್ರ ಯಾರು ನೋಡಿ ದಿನಂಪ್ರತಿ ಬಂದು ನೋಡ್ರಿ ಆ ಬೆಂಚಿಗೆ ಅದೇ ವಿದ್ಯಾರ್ಥಿಗಳು ಕೂತಿರ್ತಾರ. ಅವ ಇರ್ಲಿಕ್ಕಂದ್ರೆ ಬೇರೆ ಕೂತಿರ್ತಾರ, ಆದ್ರೂ ಮರುದಿನ ಬಂದ್ರು ಅವನೇ ಕೂತಾನ. ಈ ರೀತಿಯಾಗಿ ಅವ್ರು ಬಂದು ಭಾವನೆ ಮೂಡಿರ್ತಾವ. ಅವ್ರು ಈ ರೀತಿಯಾಗಿ ಅವ್ರನ್ನ ಕಡೆಗಣಿಸ್ಬಿಟ್ಟೆ. ತಿಮ್ಮಪ್ಪರವನ್ನು ನಾನು ಕಡೆಗಣಿಸ್ಬಿಟ್ಟೆ. ಮೀರಿದನು ಇಲ್ಲಿ ಅದೇ ವ್ಯಕ್ತಿನೇ, ಆ ಸ್ನೇಹಿತನೇ ನಮಗೆ ನೋವನ್ನು ಉಂಟು ಮಾಡಿದಂದ್ರ ಅದು ಮನಸ್ಸಿಗೆ ಉಲ್ಲಾಸ, ಅದೇನ್ ಮಾಡ್ತಾ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತದ ನೋಡ್ರಿ. ಏನಾದ್ರು ಹೊಡೆದು ಸಹಿಸ್ಕೋಬಹುದು, ಆ ವ್ಯಕ್ತಿ ನಮ್ಮ ಮನಸ್ಸಿಗೆ ನೋವು ಮಾಡಿದ್ರೆ ಅದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಈ ರೀತಿಯಾಗಿ ಅವ್ರು ದೈಹಿಕವಾಗಿ ಅವನು ತಿಮ್ಮಪ್ಪ ಇಲ್ಲಿ ಬಸಲಿಂಗನಲ್ಲಿ ಮಾನಸಿಕ ಮಟ್ಟದಲ್ಲಿ ಒಂದು ಸಮಸ್ಯೆ ಉಂಟಾಗಿರುತ್ತದೆ. ತುಂಬಲು ಡಾಕ್ಟರ್ ತಿಮ್ಮಪ್ಪನವರು ಮಿಂಚಿನಂತಹ ಬೆರಳು ಪ್ರೀತಿ ನೋಡ್ರಿ. ಮೊದಲು ಹೇಳ್ತಾನೆ, ಹಿಂಗೆ ಬೆರಳು ಮಾಡಿ ಆ ಕಣ್ಣನ್ನ ಆರಾಮ್ ಮಾಡ್ತೀನಿ, ಆಪರೇಷನ್ ಮಾಡ್ತೀನಿ, ಅದರಿಂದ ಆರಾಮಾಗಿ ಆಗ್ತದ. ಆರಾಮಾಯ್ತದ ಏನಾಗ್ತದ, ನಿನ್ನ ಕಣ್ಣು ಕಾಣ್ತದ ಅಂತ ಹೇಳಿದಲ್ಲ. ಈ ರೀತಿಯಾದ ಒಂದು ಬೆರಳು, ಅವನ ಪ್ರೀತಿ ತುಂಬಿದ ಮುಖ, ಒಂದು ನಗು ನಗುತ್ತಾನೆ ನೋಡ್ರಿ. ಅವ ಆ ದವಾಖಾನೆಗೆ ಬರುವಾಗ ತಿಮ್ಮಪ್ಪನವರು ಆ ಬಸಲಿಂಗ ಬರುವುದನ್ನು ಕಾಯ್ಕೊತ್ ಕೂತಿರ್ತಾರೆ. ಆ ಕಾಯ್ಕೊತ್ ಕೂತಂತ ಸ್ಥಿತಿ ಸಹಿತ ಇವನಿಗೆ ನೆನಪಿಗೆ ಬಂದ್ಬಿಡ್ತದ. ತನ್ನ ಹೊಲ, ತನ್ನ ಎತ್ತುಗಳು, ತನ್ನ ಗದ್ದೆಯ ವಾರೆಯಲ್ಲಿರುವ ಮಾವಿನ ಮರ, ಪಾರಿಜಾತದ ಹೂವು ನೇರವಾಗಿ ತಿಮ್ಮಪ್ಪನವರಲ್ಲಿಗೆ ನೋಡ್ರಿ. ಒಂದೆಲ್ಲ ನೆನಪಿ ಬರಾಕತ್ತು, ಎತ್ತು ನೆನಪಿ ಬರಾಕತ್ತು, ಉಳಲಾರದೆ ಬಿಟ್ಟಿರುವಂಥ ಹೊಲ ನೆನಪಿ ಬರಾಕತ್ತು, ಎಲ್ಲ ನೆನಪಿ ಬರಬೇಕು ಅಂತಾನೆ ಹೊಂಟು ಬಿಡ್ತು. ನೇರವಾಗಿ ತಿಮ್ಮಪ್ಪನವರಲ್ಲಿಗೆ ಹೋದ ನೋಡ್ರಿ. ಕೊನೆಗೆ ಏನ್ ಮಾಡ್ಬೇಕು, ಕಡಿಮೆ ಆಗುದೇ ಅಲ್ಲೇ ಅಂತೇಳಿ ಚಂದ್ರಪ್ಪನವ್ರು ಹೇಳ್ಬಿಟ್ಟಿರ್ತಾರ. ಏನ್ ಮಾಡ್ತಾರ, ಪುನಃ ಅವನು ತಿಮ್ಮಪ್ಪನವರಲ್ಲಿಗೆ ಹೋದ. ನೋವು ತುಂಬಿದ ಬಲಗಣ್ಣು ಕಂಬನಿ ಸೂಚಿಸುತ್ತಿತ್ತು ನೋಡ್ರಿ. ಎಡಗಣ್ಣು ಮತ್ತು ಪೂರ್ತಿಯಾಗಿ ನಾಶ ಆಗ್ಯದ. ಬಲಗಣ್ಣು ಏನ್ ಮಾಡ್ತದ, ಕಂಬನಿ, ಕಣ್ಣಿನಲ್ಲಿ ಬಲಗಣ್ಣಿನಲ್ಲಿ ನೀರು ಬರತೊಡಗಿತು. ತಿಮ್ಮಪ್ಪನವರ ಕೈ ಹಿಡಿದುಕೊಂಡು ಅವರನ್ನು ಅಪ್ಪಿಕೊಂಡು ಗಟ್ಟಿಯಾಗಿ ಹೇಳತೊಡಗಿದ. ಕೈ ಹಿಡಿದುಕೊಂಡು ತಪ್ಪಾಗ್ಯದ್ರಿ ಡಾಕ್ಟರ್, ನನ್ನಿಂದ ನಾನು ನಿಮ್ಮ ಮಾತನ್ನು ಕಡೆಗಣಿಸಿದೆ, ನಿಮ್ಮ ಜಾತಿಯನ್ನು ಕಡೆಗಣಿಸಿದೆ. ಅದಕ್ಕೆ ಏನ್ ಮಾಡ್ಕೊಂಡೆ, ನನ್ನ ಕಣ್ಣನ್ನು ನಾನು ನಾಶಪಡಿಸಿಕೊಂಡೆ. ತಿಮ್ಮಪ್ಪ ಚಲಿಸಲಿಲ್ಲ. ಆ ಡಾಕ್ಟರ್ ತಿಮ್ಮಪ್ಪ ಒಟ್ಟ ಚಲಿಸಲೇ ಇಲ್ಲ, ಹಿಂದಕ್ಕೂ ನೋಡಲಿಲ್ಲ, ಮುಂದಕ್ಕೂ ನೋಡಲಿಲ್ಲ. ತಲೆ ಸಹಿತ ನೆವರಿಸಲಿಲ್ಲ ಕೂಡ. ತಲೆ ಸಹಿತ ನೆವರಿಸಿಲ್ಲ, ತಲೆ ಸಹಿತ ಈ ರೀತಿಯಾಗಿ ಅಳ್ಳಾಡ್ತಲೇ ಇಲ್ಲ. ಸುಮ್ಮ ಒಂದು ಮೂಕ ಸ್ಥಿತಿಯಲ್ಲಿ ಅಲ್ಲಿ ಡಾಕ್ಟರ್ ನಿಂತುಬಿಟ್ಟ. ಉಸಿರು ಹತೋಟಿಗೆ ಬಂದಾಗ ಬಸಲಿಂಗ ಏನೇನೋ ಬಡಬಡಿಸಿದ. ಅದು ಅವನಿಗೆ ಮತ್ತು ತಿಮ್ಮಪ್ಪನವರಿಗೆ ಮಾತ್ರ ಗೊತ್ತಾಗುತ್ತಿತ್ತು. ಅಂದ್ರ ಅವ ಅಲ್ಲಿ ಕೈಗಳು ಹಿಡ್ಕೊಂಡು ಒಂದು ಮನಸ್ಸಿನಲ್ಲಿ ಆ ಮಾತುಗಳನ್ನು ಹೇಳಿದವ. ಏನಂತ, ಈ ರೀತಿಯಾಗಿ ನನ್ನಿಂದ ತಪ್ಪಾಯ್ತು, ನಾನು ನಿಮ್ಮ ಜಾತಿಯನ್ನು ಕಡೆಗಣಿಸಿದೆ, ಅದಕ್ಕೆ ನನ್ನ ಎಡಗಣ್ಣು ಪೂರ್ತಿಯಾಗಿ ನಾಶ ಆಯಿತು, ಒಂದು ಬಲಗಣ್ಣ ಅದನ್ನು ನನಗೆ ಉಳಿಸ್ರಿ, ಅಂದ್ರೆ ನಾನು ಜೀವನ ಸಾಗಿಸೋಕೆ ಸಾಧ್ಯ ಆಗ್ತದ ಅಂತೆ ಒಂದು ಮನಸ್ಸಿನ ಮೂಲಕನೇ ಅಲ್ಲಿ ತಿಮ್ಮಪ್ಪನವರಿಗೆ ಹೇಳಿದ. ಎದುರಿಗೆ ಕುಳಿತಿದ್ದ ಬಸಲಿಂಗನನ್ನು ತಿಮ್ಮಪ್ಪ ಇವೈಕ್ಕದೆ ನೋಡಿದರು. ಈ ರೀತಿ ಕಣ್ಣು ಬಿಡದೆ ಅವ್ನು ನೋಡ್ತಾನ, ಏನಪ್ಪಾ ಈ ರೀತಿಯಾಗಿ ಬಸಲಿಂಗನಲ್ಲಿ ಮಾನಸಿಕ ಸ್ಥಿತಿ ಕಡಿಮೆ ಆಗ್ಯದಲ್ಲ, ಅವನಲ್ಲಿರುವಂತ ಮಾನಸಿಕವಾಗಿ ಒಪ್ಕೊಂಡು ಬಿಟ್ಟಿದ್ದ.
ಅವು ಕುಂದದಕ್ಕೆ ಏನಾಗಿತ್ತು, ಅದು ಸಮಸ್ಯೆ ಆಗಿತ್ತು. ಆತನನ್ನು ತಾವು ಇಷ್ಟಪಡಲು ಕಾರಣವೇನೆಂದು ಚಿಂತಿಸಿದರು. ಹೌದು, ನನ್ನ ಜಾತಿಯನ್ನು ಕಡೆಗಣಿಸ್ಯಾನ ಬಸಲಿಂಗ, ಕೆಳ ಜಾತಿಯೋ ನನ್ನ ಹುಟ್ಟಿದ ಹೋಗಿ ಸ್ನಾನ ಮಾಡ್ಯಾನ, ಅಂಥವನ್ನ ಅಷ್ಟಾದರೂ ಸಹಿತ ಅವನು ಇಷ್ಟಪಡ್ಲಾಕತ್ತೀನಪ್ಪ. ಇಷ್ಟಪಡ್ಲಾಕ ಏನು ಅದು ಕಾರಣ ಐತಿ? ಅವನು ಮುಗ್ಧವಾದಂಥ ಮನಸ್ಸು. ಮೊದಲ ಬಸಲಿಂಗನಿಗೆ ಯಾವ ರೀತಿಯಾದಂಥ ಮುಗ್ಧವಾದಂಥ ಮನಸ್ಸಿತ್ತು, ಆ ಮನಸ್ಸಿನ ಕುರಿತು ಅವ್ರು ಅರಿವು ಮಾಡ್ಕೊಂಡ್ರು. ಅವನು ನೋಡ್ರಿ ಮೊದಲು ಸುಳ್ಳು ಹೇಳಾಕು ವಿಚಾರ ಮಾಡ್ತಿದ್ದ, ನಾನು ಎತ್ತು ಮಾಡ್ಕೋತದ್ರಿ ಅದಕ್ಕೆ ಹೇಳಾಕು ವಿಚಾರ ಮಾಡ್ತಿದ್ದ. ಅಂಥ ವ್ಯಕ್ತಿ ಆ ಕಾರಣ ಇದ್ದದಕ್ಕೆ ಇವ ಚಿಂತೆಗೀಡಾದ. ಅದು ಆತನಲ್ಲಿ ಒಮ್ಮೆ ಇದ್ದು ಈಗ ಮರುಕಳಿಸುತ್ತಿರುವ ಮುಗ್ಧತೆ ಇರಬಹುದು. ಆತನಲ್ಲಿ ಮೊದಲಿತ್ತದು, ಈ ಮತ್ತೆ ಪುನಃ ಅದು ಮರುಕಳಿಸ್ಲಾಕತ್ತದ. ಅವನನ್ನು ಕಂಡರೆ ಅವನ ಜಾತಿ ಯಾವುದಿರಬಹುದು ಎಂಬ ಪ್ರಶ್ನೆ ಕೂಡ ತಮ್ಮಲ್ಲಿ ಸುಳಿಯದಿದ್ದು ಇರಬಹುದು. ನೋಡ್ರಿ, ಅವನು ಕಂಡ ತಕ್ಷಣ ಮುಗ್ಧವಾದ ಮನಸ್ಸಿನ ತಿಮ್ಮಪ್ಪ ಬಸಲಿಂಗನ ಕಂಡ ತಿಮ್ಮಪ್ಪ ನಿಮ್ ಜಾತಿ ಅವಸ್ಥೆ ಕೇಳಿಲ್ಲ ಅಂದ್ರೆ ಮನಸ್ಸಿ ನಗು ನಗುತ್ತಾ ಮಾತಾಡ್ತೀನಿ. ನೋಡ್ರಿ, ನೀವು ಒಬ್ಬ ಸರಳ ವ್ಯಕ್ತಿ ಶತ್ರು ಇರ್ತಾನೆ, ಅವ್ನು ನೋಡುವಂತ ಶೈಲಿ ಮೇಲೆ ನಮ್ಗೆ ಗೊತ್ತಾಗ್ತದ. ಮುಗ್ಧತೆಯ ನಗು ನಗುತ್ತಾ ನೋಡಿದ್ರೆ ಅಂದ್ರೆ ಅವ ನಮ್ಗೆ ಗೆಳತನ ಅಂತಾನ. ಅವ್ರಿಗೂ ಪರಿಚಯ ಇಲ್ಲ, ನಾನು ಅವ್ರ ಪರಿಚಯ ಇಲ್ಲ ಅಂದ್ರೂ ನಗುವಂತ ಸ್ಥಿತಿ ಇರ್ತಾನ, ಅಲ್ಲಿಗೆ ಗೊತ್ತಾಗ್ತದ. ಮನಸ್ಸಿನ ನೋವಿಗೆ, ಮನುಷ್ಯನ ತೋಳಲಾಟಕ್ಕೆ, ಮನುಷ್ಯನಿಗೆ ಸಾಧ್ಯವಾಗುವ ಸಣ್ಣತನ ಮತ್ತು ಒಳ್ಳೆಯತನಕ್ಕೆ ಸಾಕ್ಷಿಯಾಗಿ ಕಾಣುತ್ತಿರುವುದು ಇರಬಹುದು. ಈ ರೀತಿಯಾಗಿ ಒಂದು ಸಣ್ಣತನ ಮತ್ತು ದೊಡ್ಡತನ ಒಂದು ಸಾಕ್ಷಿಯಾಗಿ ಕಂಡು ಬರ್ತಾ ಇದೆ. ಬಸಲಿಂಗ ಅವರ ನಿಚ್ಚಲ ಕಣ್ಣನ್ನು ನೋಡುತ್ತಲೇ ಇದ್ದ. ಬಸಲಿಂಗ ಏನ್ ಮಾಡ್ತಾನ, ತನ್ನ ಒಂದು ಬಲಗೈಯಿಂದ ಆ ಡಾಕ್ಟರ್ ತಿಮ್ಮಪ್ಪನವರ ನಿಚ್ಚಲವಾದಂಥ ಕಣ್ಣು ನೋಡ್ರಿ, ಒಂದು ಹಸನ್ಮುಖವಾದಂಥ ಕಣ್ಣು. ಅಂದ್ರೆ ನಾ ಇಷ್ಟೆಲ್ಲ ತಪ್ಪುಗಳನ್ನು ಮಾಡಿದ್ರು ಪುನಃ ಅವರು ಒಂದು ನಿಜ ಸ್ಥಿತಿ ನಗುವ ರೂಪದಲ್ಲಿ ಅವರ ಮುಖ ಆಯ್ತಲ್ಪ ಅಂತೇಳಿ ಇಲ್ಲಿ ಬಸಲಿಂಗ ನೋಡಿದ. ತಿಮ್ಮಪ್ಪನವರ ಕಣ್ಣಲ್ಲಿ ತೇವ ಒಸರತೊಡಗಿತ್ತು. ಆ ತಿಮ್ಮಪ್ಪನವರ ಕಣ್ಣಲ್ಲಿ ಏನ್ ಮಾಡ್ತು ನೋಡ್ರಿ, ಅವರು ಸಹಿತ ಡಾಕ್ಟರಿ ಸಹಿತ ಕಣ್ಣ ನೀರು ಬರ್ಲಕತ್ತ. ಇಂಥ ಮುಗ್ಧವಾದಂಥ ಬಸಲಿಂಗನಿಗೆ ಈ ರೀತಿಯಾಗಿ ಜಾತಿ ಪ್ರಜ್ಞೆ ಕಾಯ್ತಲ್ಪ. ನನ್ನ ಜಾತಿಯವ, ನಿನ್ನ ಜಾತಿಯವ, ಆ ಜಾತಿ ಈ ಜಾತಿ ಅಂತ ಪ್ರಜ್ಞೆ ಬಂತಲ್ಪ. ಅದು ಕಂಬನಿಯಾಗುವುದಕ್ಕೆ ಮುನ್ನ ಹೇಳಿದರು. ನೋಡಿ, ಕಣ್ಣ ನೀರು ಬರ್ತದ, ಆ ಕಂಬನಿ ರೂಪದಲ್ಲಿ ಆ ನೀರು ಹೊರಗೆ ಬರುವ ತಕ್ಷಣನೇ ಅವ್ರು ಹೇಳಿದರು, ಈ ಸಲ ತೆರೆಗೆ ನೀರು ಸೋಕಿಸಕೂಡದು. ಹೌದಪ್ಪ, ಇನ್ನೇನು ಆಪರೇಷನ್ ಮಾಡ್ತೀನಿ, ಬಲಗಣ್ಣಾರು ಉಳಿತದ, ಆ ತೆರೆಗೆ ನೀರನ್ನು ಸೋಕಿಸಬೇಡ. ತಿಮ್ಮಪ್ಪನವರ ಕಣ್ಣಲ್ಲಿ ತೇವ ಒಸರ ತೊಡಗಿತು. ಈ ಕಣ್ಣು ಸರಿ ಹೋಗುತ್ತೆ ಎಂದು ಮಾತ್ರ ಹೇಳಿ ಶಸ್ತ್ರಚಿಕಿತ್ಸೆಗೆ ಸಿದ್ಧತೆ ಮಾಡಿಕೊಳ್ಳತೊಡಗಿದರು. ಮತ್ತೆ ಅದೇ ರೀತಿಯಾಗಿ ಆಪರೇಷನ್ ಮಾಡ್ತೀನಪ್ಪ, ಏನು ನೀ ಕಣ್ಣಿಗೆ ನೀರು ಸೋಕಿಸಬೇಡ ಅಂತೇಳಿ ಹೇಳಿದರು. ಸುಳ್ಳುಗಳಿಂದ ಮುಕ್ತವಾಗಿದ್ದ ಬಸಲಿಂಗ ಮಗುವಿನಂತೆ ಅವರ ಚಲನವಲನ ನೋಡುತ್ತಾ ಕುಳಿತರು. ಈ ರೀತಿಯಾಗಿ ಅಲ್ಲಿ ಏನ್ ಮಾಡ್ತಾರ, ಬಸಲಿಂಗ ಏನ್ ಮಾಡ್ತಾರ, ಒಂದು ಮಗುವಿನಂತೆ ಮುಗ್ಧ ಸ್ಥಿತಿಯಲ್ಲಿ ಅವರು ಕುಳಿತುಕೊಂಡು ಡಾಕ್ಟರ್ ಮಾಡುವಂತ ಕ್ರಿಯೆ ಆಪರೇಷನ್ಗೆ ಅವರು ಸಿದ್ಧತೆ ನಡೆಸ್ಕೊಂಡಿರ್ತಾರಲ್ಲ, ಅದನ್ನ ಯಾವ ರೀತಿಯಾಗಿ ಅವ್ರು ಮಾಡ್ತಾರ ಅನ್ನೋ ಒಂದು ಮುಗ್ಧ ಮನಸ್ಸಿನಿಂದ ಅಲ್ಲಿ ಡಾಕ್ಟರ್ ಇಲ್ಲಿ ತಿಮ್ಮಪ್ಪನ ಎದುರಿಗೆ ಬಸಲಿಂಗ ಕುಳಿತುಕೊಂಡ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಇವತ್ತಿನ ತರಗತಿಯಲ್ಲಿ ಪಿ ಲಂಕೇಶ್ವರ ಅವರು ಬರೆದಂತ ಮುಟ್ಟಿಸಿಕೊಂಡವನು ಎನ್ನುವಂತ ಪಾಠ ಜಾತಿ ಪ್ರಜ್ಞೆ ಯಾವ ರೀತಿಯಾಗಿತ್ತು. ನಾವು ಯಾವುದೇ ಜಾತಿ ಮಾಡಿದ್ರು ಪುನಃ ನಮ್ಮನ್ನು ನಾವೇ ಸುಟ್ಕೋತೀವಿ. ಏನೇ ನೋಡ್ರಿ, ಇಲ್ಲಿ ಉಡಾಪೆ ಶೈಲಿ ಹೇಳಿದ್ರು, ಸುಳ್ಳು ಹೇಳುದು. ಇವತ್ತು ಸುಳ್ಳು ಹೇಳಿ ನಾವು ಪಾರಾಗಬಹುದು, ಮುಂದೊಂದು ದಿನ ಆ ಸುಳ್ಳು ನಮ್ಗೆ ಏನಾಗಿರ್ತದ, ಆ ನಮ್ಮ ಜೀವನದಲ್ಲಿ ಅದು ಅಡಕಾಗಿರ್ತದ. ಅದನ್ನೇ ನಾವು ಉಳಿಸ್ಕೊತ ಹೋಗ್ಬಿಡ್ತೀವಿ, ಅದು ನಮ್ಮನ್ನು ನಾಶಗೊಳಿಸ್ತದ. ಈ ರೀತಿಯಾಗಿ ಪಿ ಲಂಕೇಶ್ವರು ಮುಟ್ಟಿಸಿಕೊಂಡವನು, ಸುಳ್ಳು ಹೇಳಬಾರದು. ನೋಡ್ರಿ, ನಾವು ತಿಳ್ಕೊಬೇಕಾಯ್ತು ಒಂದೇ, ಸುಳ್ಳು ಹೇಳಿ ಇವತ್ತಿಗೆ ಮಾತ್ರ ನಾವು ಪಾರಾಗ್ತೀವಿ, ಮುಂದೊಂದು ದಿನ ಆ ಸುಳ್ಳು ನಮ್ಮನ್ನೇ ಸುತ್ತಗೋತದ, ಅದರಿಂದ ನಾವು ನಾಶ ಹೊಂದ್ತೀವಿ ಅಂತೇಳಿ ಇಲ್ಲಿ ಹೇಳ್ತಾರೆ. ನೋಡ್ರಿ, ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನು ಫೋನ್ ಹಚ್ಚೋದ್ರ ಮೂಲಕ ನಮ್ಮನ್ನು ಕೇಳ್ಬೋದು. ಯಾವುದಾದ್ರೂ ಪದಗಳ ಸಮಸ್ಯೆಗಳಿದ್ರ ನೋಡ್ರಿ, ಇಲ್ಲಿ ಹಲವಾರು ಪ್ರಶ್ನೆಗಳು, 1 ಮಾರ್ಕ್ಸಿನ ಪ್ರಶ್ನೆಗಳು ಬರ್ತಾವೆ. ಈ ರೀತಿಯಾಗಿ ಡೈರೆಕ್ಟ್ ಆನ್ಸರ್ಗಳು ನಿಮಗೆ ಸಿಕ್ಬಿಡ್ತಾವೆ. 5 ಪಾತ್ರಗಳು ನಮ್ಮಲ್ಲಿ ಕಂಡು ಬರ್ತಾವೆ. ಅದ್ರ ಜೊತೆಗೆ ಸಂದರ್ಭ ಕೇಳ್ತಾನೆ. ಇಲ್ಲಿ ಯಾವುದೋ ಒಂದು ಸಂದರ್ಭ, ಬಸಲಿಂಗನಿಗೆ ಎಡಗಣ್ಣಿನ ನೋವು ಆಗಲು ಕಾರಣವೇನು ಅಂತ ಈ ರೀತಿಯಾಗಿ ಕೇಳಬಹುದು. ಮೊದಲೇನೋ ಒಂದು ಈ ವಾಕ್ಯವನ್ನು ಪಿ ಲಂಕೇಶ್ವರ ಅವರು ಬರೆದಂತ ಮುಟ್ಟಿಸಿಕೊಂಡವನು ಎನ್ನುವಂಥ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ನೋಡ್ರಿ, ಬಸಲಿಂಗನಿಗೆ ಇರುವಂತ ಸಮಸ್ಯೆಗಳು ಈ ರೀತಿ ಕೇಳಿದಾಗ ಈ ಮಾತನ್ನು ಯಾರ ತರ ಈ ಬಸಲಿಂಗ ಈ ಪಿ ಲಂಕೇಶ್ವರ ಅವರು ಬರೆದಂತ ಕಥೆಯ ಮೂಲಕ ನಾವು ಹೇಳ್ಬೇಕಾಗ್ತದೆ. ನೋಡ್ರಿ, ಪಿ ಲಂಕೇಶ್ವರ ಏನ್ ಹೇಳ್ತಾರ, ಇಲ್ಲಿ ಜಾತಿ ಪ್ರಜ್ಞೆಯ ಕುರಿತು ಇಲ್ಲಿ ಬಸಲಿಂಗನ ಸಮಸ್ಯೆಗಳು ಯಾವ ರೀತಿಯ ನಿವಾರಣೆ ಮಾಡ್ಕೊತಾರ. ಜಾತಿ ಮಾಡಿದ್ರು ಅದು ಸಮಸ್ಯೆ ನಿವಾರಣೆ ಆಗ್ತದ. ಒಂದನೇದ್ದು, ಈ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು, ಯಾರು ಬರ್ದಾರ, ಯಾವ ಪಾಠದಿಂದ ಆಯ್ದುಕೊಂಡಿವಿ ಅದನ್ನು ಬರೀಬೇಕು. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು, ಬಸಲಿಂಗ ಯಾರಿಗೆ ಹೇಳ್ತಾನ, ಇಲ್ಲಿ ಡಾಕ್ಟರ್ ತಿಮ್ಮಪ್ಪನವರಿಗೆ ನನ್ನ ಎಡಗಣ್ಣಿನ ನೋವು ಐತಿ. ಸಂದರ್ಭ ಯಾವಾಗ ಹೇಳ್ತಾನ, ಆ ನೋವು ಕಡಿಮೆ ಆಗಲಾರ್ದಾಗ ಎಲ್ಲಾ ಡಾಕ್ಟರ್ಗಳು ಬಂದು ಕೇಳಿದಾಗ ಒಬ್ಬರು ಏನ್ ಹೇಳ್ತಾರ, ಆ ಸರ್ಕಾರಿ ವೈದ್ಯರಲ್ಲಿ ಹೋಗಿ ಅವಾಗ ಕಡಿಮೆ ಆಗ್ತದ ಅಂತ ಹೇಳಿದಾಗ ಈ ರೀತಿಯಾಗಿ ಸಂದರ್ಭ 3 ಮಾರ್ಕ್ಸಿನ ಸಂದರ್ಭ ನಮ್ಗೆ ಕೇಳ್ತಾನ. ಈ 3 ಶೈಲಿಯಲ್ಲಿ ಬರ್ಬೇಕು, ನಾವು 3 ಮಾರ್ಕ್ಸ್ಗಳು ಸಿಗ್ತಾವೆ. ನೋಡ್ರಿ, ಏನಾದ್ರು ಸಮಸ್ಯೆಗಳಿದ್ರೆ ನೀವು ಕೇಳಬಹುದು. ನೋಡ್ರಿ, ನಾಳೆ ತರಗತಿಯಲ್ಲಿ ಮುಂದಿನ ಪಾಠವನ್ನು ನೋಡೋಣ.